ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರ ವಾಕ್ಯಕ್ಕೆ ಹೋಗೋಣ. ಭೂಪರಲೋಕಗಳ ಒಡೆಯನಾದ ದೇವರೇ, ನಿಮ್ಮ ಮಾತಿನಿಂದ ಸಮಸ್ತವನ್ನ ನೀವು ಉಂಟು ಮಾಡಿದಿರಿ. ಅದೇ ಮಾತನ್ನ ನಮಗೆ ಬರವಣಿಗೆಯ ರೂಪದಲ್ಲಿ ಈ ದಿನ ಬೈಬಲ್ ಅಂತೆ ಕೊಟ್ಟಿದ್ದೀರಿ. ಈ ಬೈಬಲ್ನಿಂದ ನಿಮ್ಮ ವಾಕ್ಯಗಳನ್ನು ನಾವು ತೆಗೆದು ಧ್ಯಾನ ಮಾಡುವಾಗ ಆ ಒಂದೊಂದು ವಾಕ್ಯಕ್ಕೆ ಬಲವಿದೆವೆಂದು, ಒಂದೊಂದು ವಾಕ್ಯದಲ್ಲಿ ಆಳವಾದ ಅರ್ಥವಿದೆಯೆಂದು, ಆ ಒಂದೊಂದು ವಾಕ್ಯದಿಂದ ಬಿಡುಗಡೆಯು ನಮಗೆ ಉಂಟಾಗುವುದೆಂದು, ಆಶೀರ್ವಾದವು ಸಮಾಧಾನವು ನಮಗೆ ಉಂಟಾಗುವುದೆಂದು ನೆನೆಸಿ ನಾವು ನಿಮ್ಮ ಸಮ್ಮುಖಕ್ಕೆ ಬಂದು ವಾಕ್ಯಗಳನ್ನು ಧ್ಯಾನಿಸುವಾಗ ಅದನ್ನು ವಿವರಿಸಲಿಕ್ಕೆ ಬೇಕಾದಂಥ ಜ್ಞಾನ ಕೃಪೆಗಳನ್ನು ನನಗೂ ಕೇಳುವಂಥ ಪ್ರತಿಯೊಬ್ಬರ ಹೃದಯಗಳು ತೆರೆಯಲ್ಪಟ್ಟು ಅವರಿಗೆ ಅಪಾದೇವರ ಆತ್ಮಿಕ ಆಹಾರವಾಗಿದ್ದುಕೊಂಡು ಅವರ ಜೀವಿತಕ್ಕೆ ಕರ್ತನೆ ಬೇಕಾಗಿರುವಂಥ ಒಂದು ಪ್ರಯೋಜನಕರವಾದಂಥ ಸಂದೇಶವಾಗಿ ಮಾರ್ಪಡಬೇಕೆಂಬುದಾಗಿ ನಿಮ್ಮ ಕರುಣೆಯ ಕರಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿ ಕೊಡುತ್ತಾ ಮಾತನಾಡುವಾತನು ನೀನೇ ಎಂದು ತಿಳಿದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ಬಂದಿರುವಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ಉಂಟಾಗಲಿ. ಈ ದಿನ ನಾವು ನೋಡುವಾಗ ಲೋಕದಲ್ಲಿ ಮನುಷ್ಯರು ಅನೇಕ ವಿಧವಾದಂಥ ಬಂಧನಗಳಿಂದ ಅವರು ಕಟ್ಟಲ್ಪಟ್ಟಿರುತ್ತಾರೆ. ಅವರಿಗೆ ತಿಳಿಯದ ಹಾಗೆ, ಕೆಲವು ಸಾರಿ ಅವರಿಗೆ ತಿಳಿಯದ ಹಾಗೆ ಅವರು ಬಂಧನಕ್ಕೆ ಒಳಗಾಗಿರುತ್ತಾರೆ. 1-2-3 ದಿನಗಳಿಂದ ನನಗೆ ಗೊತ್ತಿಲ್ಲ, ಒಂದು ಯಾವುದೋ ಒಂದು ವಾಟ್ಸಪ್ ಅಲ್ಲಿ ಒಂದು ವಿಡಿಯೋ ನನಗೆ ಕಳಿಸಿದ್ರು. ಒಂದು ಹುಡುಗ ಒಂದು ಮೊಬೈಲನ್ನು ನೋಡ್ತಾ ಇದ್ದಾನೆ. ಆ ಮೊಬೈಲನ್ನು ನೋಡ್ತಾ ಇರುವಂತವನ ಅವನ ಮೇಲೆ, ಅವನ ಸುತ್ತಲೂ ಎಷ್ಟು ನೊಣಗಳು ಕೂತ್ಕೊಂಡಿದಾವಂದ್ರೆ, ಏನಾದರೂ ಜೇನು ನೊಣಗಳೇನೋ ಅಂದ್ಕೊಳ್ಬಹುದು. ಆದರೆ ಆ ನೊಣಗಳೆಲ್ಲವೂ ಅವನ ಮೇಲೆ ಕೂತ್ಕೊಂಡಿದ್ರು ಕೂಡ ಆ ಹುಡುಗನ ಬಾಯಲ್ಲಿ ಕೂತ್ಕೊಂಡಿದ್ದಾವೆ, ಮುಖದ ಮೇಲೆ ಕೂತ್ಕೊಂಡಿದ್ದಾವೆ, ಆ ಪಕ್ಕದಲ್ಲಿ ಕೂತ್ಕೊಂಡಿದ್ದಾವೆ, ಅಲ್ಲೇ ಕೂತ್ಕೊಂಡಿದ್ದಾನೆ. ಆದ್ರೆ ಅವನು ಹಿಂಗೆ ಅನ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾನೆ ಹೊರತು ಆ ಮೊಬೈಲ್ ಅನ್ನ ಬಿಟ್ಟು ಅವನು ಪಕ್ಕಕ್ಕೂ ಕೂಡ ನೋಡ್ಲಿಕ್ಕೆ ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಕಾಲ ಕೆಲವು ಬಂಧನಗಳಿಗೆ ನಾವು ಒಳಗಾಗಿದ್ದೇವೆ. ಆ ಬಂಧನಗಳಿಂದ ನಮಗೆ ಏನ್ ನಡೀತಾ ಇದೆ ಸುತ್ತ, ಏನ್ ಆಗ್ತಾ ಇದೆ ಸುತ್ತ ಅಂತ ಕೂಡ ಗೊತ್ತಾಗದಷ್ಟು ಬಂಧನಕ್ಕೆ ಒಳಗಾಗಿರುತ್ತೇವೆ. ಆ ಹುಡುಗ ಆ ನೊಣಗಳನ್ನ ಓಡಿಸ್ಕೊಳ್ಳಕ್ಕೂ ಸಮಯ ಇಲ್ಲ. ಆ ಒಂದು ಕಮೆಂಟ್ಸ್ ಅಲ್ಲಿ ನಾನು ನೋಡಿದೆ, ಅಯ್ಯೋ ಎಷ್ಟು ಮೈಮರೆತು ಹೋಗಿದ್ದಾನಪ್ಪ ಈ ಹುಡುಗ, ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ, ಎಷ್ಟೊಂದು ಮೊಬೈಲ್ಗೆ ಒಳಗಾಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ನೋಡುವಾಗ ನಮಗೆ ನಗು ಬರಬಹುದು, ಅಯ್ಯೋ ಪಾಪ ಅನಿಸಬಹುದು. ಆದರೆ ಮಾನವರಾದಂಥ ನಮ್ಮ ಜೀವಿತವು ಕೂಡ ಅನೇಕ ಸಾರಿ ಕೆಲವು ಕಾರ್ಯಗಳಿಗೆ ನಾವು ಬಂಧನಕ್ಕೆ ಒಳಗಾಗಿದ್ದೇವೆ. ನಾವು ಯಾವ ಸ್ಥಳದಲ್ಲಿದ್ದೇವೆ, ನಾವು ಏನ್ ಮಾಡ್ತಾ ಇದ್ದೇವೆ, ಹೇಗೆ ನಡ್ಕೊಳ್ತಾ ಇದ್ದೇವೆ ನಮಗೆ ಗೊತ್ತಾಗಲ್ಲ. ನೋಡಿದವ್ರಿಗೆ ಅನಿಸ್ತದೆ, ಏನಪ್ಪ ಇವರು ಇಂಥ ಪರಿಸ್ಥಿತಿಯಲ್ಲಿದ್ದಾರೆ. ಕೆಲವು ಕುಡುಕರನ್ನ ನೀವು ನೋಡಿರ್ತೀರಾ, ಕುಡಿದು ಅವರು ಎಲ್ಲಿ ಮಲಗಿರ್ತಾರೆ ಅವರಿಗೆ ಗೊತ್ತಿರೋದಿಲ್ಲ. ನಾವು ನೋಡಿದವ್ರಿಗೆ ನಮ್ಗೆ ಗೊತ್ತಾಗುತ್ತೆ, ನೋಡಿ ಚರಂಡಿ ಹತ್ರ ಮಲಗಿದ್ದಾನೆ, ಬೀದಿಯ ದಾರಿಗಳಲ್ಲಿ ಮಲಗಿದ್ದಾನೆ. ಒಂದು ದಿವಸ ನಾನು ಬೈಕಲ್ಲಿ ಒಂದು ಹೋಗ್ತಾ ಇದ್ದೀನಿ, ಸೈಡಲ್ಲಿ ನಾನು ಏನೋ ನಿಧಾನವಾಗಿ ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ದಿಢೀರ್ನೆ ಯಾವುದೋ ಒಂದು ಶವ ಪಕ್ಕದಲ್ಲಿದ್ದಂಗೆ ಅನಿಸ್ತು. ಇದೇನಪ್ಪ ದಿಢೀರ್ನ ಒಂಥರ ನೋಡಿದಾಗ ಒಬ್ಬ ಕುಡುಕ ಆರಾಮಾಗಿ ಮಲ್ಕೊಂಡಿದ್ದಾನೆ. ಒಳ್ಳೆ ಬಿಸಿಲು, ಆದರೂ ಅವನಿಗೆ ಗೊತ್ತೇ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ಕುಡುಕತನಕ್ಕೆ ಅವನು ದಾಸನಾಗ್ಬಿಟ್ಟಿದ್ದಾನೆ, ಬಂಧನಕ್ಕೆ ಒಳಗಾಗ್ಬಿಟ್ಟಿದ್ದಾನೆ. ಅವನು ಎಲ್ಲಿ ಮಲಗಿದ್ದಾನೋ ಗೊತ್ತಿಲ್ಲ. ನಾನು ಅಂದ್ಕೊಳ್ತಾ ಇದ್ದೆ, ದೇವ್ರೆ, ಯಾರಾದರೂ ಲಾರಿಗಳು ಬಂದು ಒಂದು ಚೂರು ಹಿಂಗಂದ್ರೆ ಅವನೇನಾಗ್ತಾನೆ, ಸತ್ತೇ ಹೋಗ್ತಾನೆ. ಅಲ್ಲೇ ಪಕ್ಕದಲ್ಲೇ ಇದ್ದಾನೆ. ಅಂದ್ರೆ ನಾನು ಹೇಳಿಕೆ ಬರುವಂತ ವಿಷಯ, ಕೆಲವರು ಮೊಬೈಲಲ್ಲಿ ಬಿದ್ದು ಅವರೆಲ್ಲಿದ್ದಾರೋ ಗೊತ್ತಾಗ್ತಾ ಇಲ್ಲ, ಕೆಲವರು ಕುಡಿದು ಎಲ್ಲಿದ್ದಾರೋ ಗೊತ್ತಾಗ್ತಾ ಇಲ್ಲ, ಕೆಲವರು ಡ್ರಗ್ಸ್ ಅನ್ನ ತಗೊಳ್ತಾ ಇದ್ದಾರೆ, ಕೆಲವು ಸಿನಿಮಾ ಥಿಯೇಟರ್ಗಳಲ್ಲಿ ನಿಂತುಕೊಂಡು ಕುಣಿದಾಡ್ತಾ ಇದ್ದಾರೆ, ಕುಪ್ಪಳಿಸ್ತಾ ಇದ್ದಾರೆ. ಅವ್ರಿಗೆ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವು ಜಾಗಗಳಲ್ಲಿ ಅವರು ಏನ್ ಮಾತಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ, ಹೇಗೆ ನಡ್ಕೊಳ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅವರು ಅವರಾಗಿಲ್ಲ, ಅವರಲ್ಲಿ ಬೇರೆ ಏನೋ ಇದೆ. ಅವರು ಒಂದು ವೇಳೆ ಕುಡಿಯದೇ ಇದ್ರೆ ಅಲ್ಲಿ ಆ ರೀತಿ ಮಲ್ಕೊಳ್ತಾರ, ಆ ನಶೆಯಲ್ಲಿ ಇಲ್ಲದೆ ಹೋದ್ರೆ ಆ ರೀತಿಯಾಗಿರ್ತಾರ, ಮೊಬೈಲ್ ಕೈಯಲ್ಲಿ ಇಲ್ಲದೆ ಹೋದ್ರೆ ಆ ರೀತಿಯಾಗಿರ್ತಾರ? ಇಲ್ಲ. ಯಾವುದೋ ಒಂದು ಅವರನ್ನ ಏನು ಮಾಡ್ತಾ ಇದೆ, ಒಂದು ಬಂಧನಕ್ಕೆ ಒಳಪಡಿಸಿದೆ.
ಇವತ್ತು ದೇವಜನವೇ, ದೇವರು ಬಿಡುಗಡೆಗೊಳಿಸಲಿಕ್ಕಾಗಿ ಬಂದವರು. ಹಲ್ಲೆಲೂಯಾ. ನಮ್ಮನ್ನ ಅನೇಕ ಬಂಧನಗಳಿಂದ, ನಶೆಗಳಿಂದ, ಪಾಪಗಳಿಂದ, ಕಟ್ಟುಗಳಿಂದ, ಶಾಪಗಳಿಂದ, ಮಾಟ ಮಂತ್ರದ ಕೃತ್ಯಗಳಿಂದ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕಾಗಿ ದೇವರು ಬಂದಿದ್ದಾನೆ. ಆದರೆ ದೇವರು ಬರದ ಹೊರತು, ದೇವರು ನಮ್ಮನ್ನ ಮುಟ್ಟದ ಹೊರತು, ದೇವರು ನಮ್ಮೊಟ್ಟಿಗೆ ಮಾತನಾಡದ ಹೊರತು ನಮಗೆ ಬಿಡುಗಡೆಯು ಉಂಟಾಗುವುದಿಲ್ಲ. ಅನೇಕರನ್ನ ನಶೆ ಬಿಡಿಸುವುದಕ್ಕಾಗಿ ಡ್ರಗ್ ಅಡಿಕ್ಟ್ ಸೆಂಟರ್ಗಳಿಗೆ ಹಾಕ್ತಾರೆ. ಸ್ವಲ್ಪ ದಿನ ಚೆನ್ನಾಗಿರ್ತಾರೆ, ಮತ್ತೆ ಅದಕ್ಕೆ ಹೋಗ್ತಾರೆ. ಯಾರಾದ್ರೂ ಬುದ್ಧಿ ಹೇಳಿದಾಗ, ಅಪ್ಪ ಇದನ್ನ ಮಾಡಬೇಡ ಅಂದಾಗ, ಓಕೆ ಸರ್ ಮಾಡಲ್ಲ ಅಂತಾರೆ. ಒಂದೆರಡು ದಿನ ಬಿಟ್ಟು ಮತ್ತೆ ಹೋಗ್ತಾರೆ. ನೋಡಿ, ಈ ಲೌಕಿಕವಾದಂತ ಕೌನ್ಸಿಲಿಂಗ್, ಲೌಕಿಕವಾದಂತ ಏನು ಸಹಾಯ, ಲೌಕಿಕವಾದಂತ ಬಿಡುಗಡೆ ಎಲ್ಲವೂ ಸ್ವಲ್ಪ ಕಾಲಕ್ಕೆ ಇರುವಂತದ್ದು. ಆದರೆ ದೇವರು ಕೊಡುವಂತ ಬಿಡುಗಡೆ ನಿತ್ಯ ಕಾಲಕ್ಕೂ ಇರುವಂತದ್ದು. ಇವತ್ತು ನಾವು ಒಂದು ವಾಕ್ಯವನ್ನು ಓದಲಿಕ್ಕೆ ಹೋಗ್ತಾ ಇದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 3 ಮತ್ತು 4ನೇ ವಚನವನ್ನ ನಾವು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರೂ ಅವನು ಸರಪಣಿಗಳನ್ನ ಕಿತ್ತು ಬೇಡಿಗಳನ್ನ ಮುರಿದು ಹಾಕಿದ್ದನು. ಅವನನ್ನ ಇನ್ನು ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಆಮೆನ್. ಕೆಲವು ಸಾರಿ ಕೆಲವರು ಹೇಳ್ತಾರೆ, ಅಯ್ಯೋ ನನ್ನ ಮಕ್ಕಳನ್ನ ಬದಲಾಯಿಸುವುದಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಸಾಕಾಗಿ ಹೋಗಿದೆ, ನನ್ನ ಗಂಡನನ್ನು ನನ್ನ ಹೆಂಡತಿಯನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿ ಮಾಡಿ ಸಾಕಾಗಿದೆ, ಡ್ರಗ್ ಅಡಿಕ್ಟ್ ಸೆಂಟರ್ಗೆ ಹಾಕಿದೆನೋ, ಬುದ್ಧಿವಾದ ಹೇಳಿದೆನೋ, ಕೌನ್ಸಿಲಿಂಗ್ ಮಾಡಿಸಿದೆನೋ, ಪ್ರಾರ್ಥನೆಗಳನ್ನ ಮಾಡಿಸಿದೆನೋ, ಸ್ಥಳವನ್ನ ಬದಲಾಯಿಸಿದೆನೋ, ಮನೆಗಳನ್ನ ಬದಲಾಯಿಸಿದೆನೋ, ಬಿಸಿನೆಸ್ ಅನ್ನ ಬಿಟ್ಟೆನೋ, ಕೆಲಸವನ್ನ ಬಿಟ್ಟೆನೋ, ಏನೇನೋ 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 ಪ್ರಯತ್ನ ಮಾಡಿದೆನೋ, ಆದರೆ ನನ್ನ ಪ್ರಯತ್ನ ಯಾವುದು ಕೂಡ ಫಲಿಸಲಿಲ್ಲ. ಎಷ್ಟೋ ಜನರು ಈ ಮಾತನ್ನು ಹೇಳುತ್ತಾರೆ, ಯಾವುದು ಫಲಿಸಲಿಲ್ಲ. ಈಗ ನೋಡಿ, ಇವನ ಪರಿಸ್ಥಿತಿಯ ಕುರಿತಾಗಿ ನಮಗೆ ಚೆನ್ನಾಗಿ ಅರ್ಥವಾಗ್ತಾ ಇದೆ. ಅವನನ್ನು ಅನೇಕ ಸಾರಿ, ಒಂದೆರಡು ಸಾರಿ ಅಲ್ಲ, ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಏನು ಮಾಡಿದ್ದರು? ಕಟ್ಟಿದ್ದರು. ಅವನು ಸರಪಣಿಗಳನ್ನು ಏನು ಮಾಡ್ತಾ ಇದ್ದ? ಕಿತ್ತು ಬೇಡಿಗಳನ್ನ ಮುರಿದು ಹಾಕಿದ್ದನು. ಅವನನ್ನು ಯಾರು ಕಟ್ಟಲಾರದೆ ಹೋದರು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಆದರೆ ನನ್ನ ಪ್ರಿಯ ದೇವಜನವೇ, ಇಲ್ಲಿ ಒಂದು ಮಾತನ್ನ ಮೊದಲನೇದಾಗಿ ಗಮನಿಸೋಣ. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳಗಳಾಗಿದ್ದವು. ಎಲ್ಲಿ ವಾಸ ಮಾಡ್ತಾ ಇದ್ದಾನೆ ಅವನು? ಸಮಾಧಿಯಲ್ಲಿ. ಯಾರು ವಾಸ ಮಾಡ್ತಾರ ಸಮಾಧಿಯಲ್ಲಿ? ಸತ್ತೋದವರು ವಾಸ ಮಾಡ್ತಾರ? ಯಾರು ವಾಸ ಮಾಡ್ತಾರ? ಹಂಗಾದ್ರೆ ದೇವುಗಳಿರ್ಬೋದು ಅಲ್ವಾ? ದೇವುಗಳಿರ್ತಾವ ಸಮಾಧಿಗಳಲ್ಲಿ. ಕೆಲಸ ನಮಗೆ ಹೇಳ್ಕೊಳ್ತಾ ಇದ್ರು, ಸಮಾಧಿಯಲ್ಲಿರಲ್ಲ ದೆವ್ವ. ಎಲ್ಲಿರ್ತದೆ ಗೊತ್ತಾ ದೆವ್ವ? ಎಲ್ಲೋ ಕೂಳು ಕುಗ್ತಾರೆ ನೋಡಿ, ಅಲ್ಲಿರ್ತದೆ ಅಂತ ಇದ್ರು. ನಮಗೆ ಹೋಗ್ಲಿ ಅಪ್ಪ, ಸಣ್ಣ ವಯಸ್ಸಲ್ಲಿ ಶವ ಇಟ್ಟಿದ್ದ ಸ್ಥಳನೇ ನೋಡಿದ್ರೆ ಭಯ. ಆಮೇಲೆ ಹೇಳ್ತಾ ಇದ್ರು ಕೂಳು ಕುಕ್ಕಿದ ಜಾಗ ಅಂತ, ಅದನ್ನ ನೋಡಿದ್ರೆ ಭಯ. ಇನ್ನು ಶವ ಊಡಿರುವ ಸ್ಥಳ ಅಂದ್ರೆ ಇನ್ನೂ ಭಯ ಅಲ್ವಾ? ನಾವು ಕ್ರೈಸ್ತರ ಆಗಿರಬಹುದು, ಒಂದು ವೇಳೆ ಎಲ್ಲಾದರೂ, ನಾನೇ ಹೇಳ್ತಾ ಇದ್ದೀನಿ, ನಾವು ಶಾಲೆಗೆ ಹೋಗ್ತಾ ಇದ್ದಾಗ ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು, ಸಮಾಧಿಗಳನ್ನು ದಾಟಿ ಹೋಗ್ಬೇಕಾಗಿತ್ತು. ಕೆಲವು ಸಾರಿ ಜೊತೆಗೆ ಯಾರೂ ಇರ್ತಾ ಇರಲಿಲ್ಲ, ದೇವರನ್ನ ನಂಬಿದ್ದೆವು. ಆದ್ರೆ ಏನ್ ಮಾಡ್ತದೆ, ಎಲ್ಲೂ ಬರದೇ ಇರುವಂತ ಹಾಡು ಅಲ್ಲೇ ಬರ್ತಾ ಇತ್ತು ನಮಗೆ ಹಾಡು. ಯಾಕಂದ್ರೆ ಇನ್ನು ಜೊತೆಯಲ್ಲಿ ಯಾರು ಇಲ್ವಲ್ಲ, ಏನ್ ಮಾಡೋದು? ಅಲ್ಲಿ ಹೋದ ತಕ್ಷಣ ಇನ್ನೇನ್ ಮಾಡೋದು? ಏನಾದ್ರೂ ಒಂದು ಹಾಡು ಆಡ್ಬೇಕು. ಏನಾದ್ರೂ ಸರ್ ಅಂದ್ರೆ ಸಾಕು, ಆ ಹಾಡು ನಿಂತೋಯ್ತು, ಹಾಡು ಮರ್ತೋಯ್ತು. ಆಮೇಲೆ ಇನ್ನೊಂದು ಹಾಡು ಜ್ಞಾಪಕ ಬರಬೇಕಾಗಿತ್ತು. ಯಾಕೆಂದ್ರೆ ಅದು ಸಮಾಧಿಗಳ ಸ್ಥಳ. ನೋಡಿ, ಎಲ್ಲೆಲ್ಲೂ ಯೋಚನೆ ಬಂದ್ಬಿಡ್ತಾ ಇತ್ತು. ನೀವು ನೋಡದೆ ಒಂದು ಪಕ್ಕದೂರಿಗೆ ಹೋಗ್ರಿ ಅಲ್ವಾ, ನೋಡದೆ ಇರುವಂತ ಒಂದು ಊರಿಗೆ ಹೋಗ್ರಿ, ನಿಮ್ಗೇನು ಅನ್ಸಲ್ಲ, ಎಲ್ಲಿ ಏನೋ ಅನ್ಸಲ್ಲ. ಆದರೆ ನಾವು ಯಾವ ಊರಿನಲ್ಲಿ ಬದುಕಿರ್ತೇವೋ, ಯಾವ ಊರಿನಲ್ಲಿ ನೋಡಿರ್ತೇವೋ, ಆ ಸ್ಥಳದಲ್ಲಿ ನಮಗೆ ಏನಾಗ್ತದೆ? ತುಂಬಾ ಭಯ ಆಗ್ತದೆ. ಇಲ್ಲಿ ಈ ವ್ಯಕ್ತಿ, ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಾನ. ನಾನು ಹೇಳಲಿಕ್ಕೆ ಬರುವಂತ ವಿಷಯ, ಯಾಕೆ ಅವನು ಸಮಾಧಿಗಳಲ್ಲಿದ್ದಾನೆ? ಯಾಕೆ ಅಂಥ ಹೀನವಾದ ಭಯಂಕರವಾದ ಜನರು ವಾಸ ಮಾಡದ ಸಮಾಧಿಗಳಲ್ಲಿ ಯಾರಾದ್ರೂ ಜನರು ವಾಸ ಮಾಡ್ತಾರಾ? ಯಾರು ವಾಸ ಮಾಡಲ್ಲ. ಯಾಕೆಂದ್ರೆ ಅದು ಶವಗಳಿರುವಂತಹ ಸ್ಥಳ, ಯಾರು ವಾಸ ಮಾಡಲಿಕ್ಕೆ ಹೋಗೋದಿಲ್ಲ.
ಆದರೆ ಇವನು ವಾಸ ಮಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ಅವನಲ್ಲಿ ಅನೇಕ ವಿಧವಾದ ಏನಿದೆ, ಅನೇಕ ದೆವ್ವಗಳು ಅವನಲ್ಲಿ ವಾಸ ಮಾಡ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು, ಸಮಾಧಿಗಳಲ್ಲಿ ವಾಸ ಮಾಡೋದು ದೆವ್ವಗಳೇ, ಶವಗಳು ಕೂಡ ವಾಸ ಮಾಡಲ್ಲ, ದೆವ್ವಗಳು ವಾಸ ಮಾಡ್ತವೆ. ಅವನ ಒಳಗಡೆ ದೆವ್ವಗಳು ವಾಸ ಮಾಡ್ತಾ ಇದ್ದಾವೆ. ಇವತ್ತು ಸಮಾಜದಲ್ಲಿಯೇ, ಸಮಾಧಿಗಳಲ್ಲ, ಈ ದಿನಗಳಲ್ಲಿ ಸಮಾಜದಲ್ಲೇ ದೆವ್ವಗಳು ಅನೇಕರನ್ನ ಹಿಡಿದಿವೆ. ಹೌದಾ ಇಲ್ವಾ? ಈ ಕೆಲವರು ಹೇಳ್ತಾರೆ, ಏನ್ ದೆವ್ವ ಹಿಡಿದವಳಂಗೆ ಆಡ್ತೀಯ, ದೆವ್ವ ಹಿಡಿದವನಂಗೆ ಆಡ್ತೀಯ, ಏನದ್ರ ಅರ್ಥ? ನಿನ್ನ ಮೇಲೆ ನಿನಗೆ ಕಂಟ್ರೋಲು ಇಲ್ಲ, ನೀನೇನ್ ಮಾತಾಡ್ತಾ ಇದೆಯೋ ಗೊತ್ತಿಲ್ಲ, ಹೇಗೆ ನಡ್ಕೊಳ್ತಾ ಇದೆಯೋ ಗೊತ್ತಿಲ್ಲ, ಯಾಕೆ ಈ ರೀತಿ ನೀನು ಜೀವಿಸ್ತಾ ಇದೆಯೋ ಗೊತ್ತಿಲ್ಲ, ಯಾಕೆ ದೆವ್ವ ಹಿಡಿದವಳ ಹಾಗೆ, ದೆವ್ವ ಹಿಡಿದವನ ಹಾಗೆ ಯಾಕೆ ನೀನು ಜೀವಿಸ್ತಾ ಇದೀಯಾ ಎಂದು ಕೇಳ್ತಾ ಇದ್ದಾನೆ. ಇವನ ಪರಿಸ್ಥಿತಿ ಪಾಪ, ಸಮಾಧಿಯ ಗವಿಗಳೇ ಅವನ ವಾಸಸ್ಥಾನ. ನೋಡಿ, ಇವತ್ತು ನಾವೊಂದು ವೇಳೆ ದೇವರನ್ನ ನಂಬದೆ ಹೋಗಿದ್ದರೆ ನಾವು ಎಲ್ಲಿರ್ತಾ ಇದ್ದೀವೋ ಗೊತ್ತಿಲ್ಲ, ಯಾವ ರೀತಿಯಾದಂಥ ಮಾತುಗಳನ್ನು ಮಾತಾಡ್ತಾ ಇದ್ದೀವೋ, ಯಾವ ರೀತಿಯಾದಂಥ ಜೀವನ ಜೀವಿಸ್ತಾ ಇದೀವೋ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಇನ್ನೂ ಅದೇ ರೀತಿ ಜೀವಿಸ್ತಾ ಇದ್ರು, ನಮ್ಮಲ್ಲಿ ದೇವರು ವಾಸ ಮಾಡ್ತಾ ಇಲ್ಲ. ಯಾರು ವಾಸ ಮಾಡ್ತಾ ಇದ್ದಾರೆ? ಮತ್ತೆ ದೇವರು ವಾಸ ಮಾಡಿದ್ರೆ ದೈವಿಕ ಮಾತುಗಳೇ ಬರಬೇಕು. ದೇವರು ವಾಸ ಮಾಡಿದ್ರೆ ದೈವಿಕ ತಾಳ್ಮೆ ಬರಬೇಕು. ತಾಳ್ಮೆ ಅಂದ್ರೆ ಏನು? ಪರಿಸ್ಥಿತಿಗಳು ವಿಪರೀತವಾಗಿ ಕೆಟ್ಟು ಹೋದರೂ ಕೂಡ, ಯಾರು ನಮ್ಮನ್ನ ಬೈದರು, ಜಗಳ ಮಾಡಿದ್ರು, ಸಮಸ್ಯೆ ಮಾಡಿದ್ರು, ನಾವೇನ್ ಮಾಡಬೇಕು? ದೈವಿಕವಾಗಿ ತಾಳ್ಮೆಯಿಂದ, ದೈವಿಕ ಗುಣ ಕ್ಷಮೆ, ದೈವಿಕ ಗುಣ ಪ್ರೀತಿ, ದೈವಿಕ ಗುಣ ತಗ್ಗಿಸಿಕೊಳ್ಳುವಿಕೆ. ಆದರೆ ನಮ್ಮಲ್ಲಿ ತಗ್ಗಿಸಿಕೊಳ್ಳುವಿಕೆ ಇಲ್ಲ, ಕ್ಷಮಿಸುವಿಕೆ ಇಲ್ಲ, ತಾಳ್ಮೆ ಇಲ್ಲ. ಹಾಗಾದರೆ ದೇವರು ಅಲ್ಲಿ ಇಲ್ಲ. ಯಾರು ವಾಸ ಮಾಡ್ತಾ ಇದ್ದಾರೆ? ದೆವ್ವ ವಾಸ ಮಾಡ್ತಾ ಇದೆ ನಮ್ಮಲ್ಲಿ. ಕೆಲವು ಸಾರಿ ಕೆಲವರು ಹೇಳ್ತಾರಲ್ವಾ, ನಾನು ಕೋಪ ಬಂದ್ರೆ ನಾನಲ್ಲ. ಯಾರು? ನಾನಲ್ಲ. ದೆವ್ವ ಅಂತ ಹೇಳಲ್ಲ ನಾವು. ನಾನಲ್ಲ, ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಾಗಲ್ಲ ಅಂತೀವ ಇಲ್ವಾ? ಕೆಲವರು ಹೇಳ್ತಾರೆ, ನಾನು ಒಂದು ಮುಖನೇ ನೀವು ನೋಡಿದ್ದೀರಾ, ಇನ್ನೊಂದು ಮುಖ ನೀವು ನೋಡಿಲ್ಲ. ಅಂದ್ರೆ ಏನಂದ್ರೆ, ನೀವು ನೋಡ್ತಾ ಇರೋದು ನಾನಲ್ಲ, ನಾನು ಬೇರೆಯವನು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಈ ವ್ಯಕ್ತಿ ಪಾಪ, ಅವನು ಚೆನ್ನಾಗಿದ್ದಿದ್ರೆ ಸಮಾಧಿಗಳಲ್ಲಿ ವಾಸ ಮಾಡ್ತಾ ಇರಲಿಲ್ಲ. ಈ ದಿನಗಳಲ್ಲಿ ಸಮಾಧಿಗಳು ಸಿಟಿ ಸೆಂಟರ್ಗಳಲ್ಲೇ ಇದ್ದಾವೆ. ಸಮಾಧಿಯ ಜಾಗಗಳಿಗೆ ಇರುವಷ್ಟು ಬೆಲೆ ಬೇರೆ ಜಾಗಗಳಿಗೆ ಇರೋದಿಲ್ಲ. ಯಾಕೆಂದ್ರೆ ಕೆಲವು ವಿಶ್ವಾಸಿಗಳು ಕೇಳ್ತಾರೆ, ನಿಮ್ಮ ಸಭೆಯಲ್ಲಿ ಸಮಾಧಿಗೆ ಜಾಗ ಇದೆಯಾ ಅಂತ ಕೇಳಿ ಕೆಲವರು ಬರ್ತಾರೆ. ಯಾಕೆಂದ್ರೆ ಸಮಾಧಿ ಮಾಡಕ್ ಜಾಗ ಬೇಕು. ಫಸ್ಟ್ ಸಭೆಯಲ್ಲಿ ಆರಾಧನೆ ಇದೆಯಾ, ಒಳ್ಳೆ ವಾಕ್ಯ ಇದೆಯಾ ನಿಮ್ಮನ್ನ ಕೇಳಲ್ಲ. ಸಭೆಗೆ ಸಮಾಧಿಯ ಜಾಗ ಇದೆಯಾ, ನಿಮ್ಮ ಸಭೆಯಲ್ಲಿ AC ಇದೆಯಾ, ನಿಮ್ಮ ಸಭೆಯಲ್ಲಿ ಮ್ಯೂಸಿಕ್ ಇದೆಯಾ ಅಂತ ಕೇಳುವಂತೆ ಜನರಿಗೆ ಏನ್ ಬೇಕು? ಇವತ್ತು ಕುಣಿದಾಟ ಬೇಕು. ಸಭೆ ಅಂದ್ರೆ ಏನ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಏನೋ ಒಂದು ನಮಗೆ ಮೈ ಮೇಲೆ ಬರಬೇಕು ಅನ್ನೋ ರೀತಿಯಲ್ಲಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸಭೆ ಅಂದ್ರೆ ನಮ್ಮನ್ನ ಬದಲಾಯಿಸುವ ಶಾಲೆ, ನಮ್ಮನ್ನ ಬದಲಾಯಿಸುವ. ಹೌದು, ಇಲ್ಲಿ ಬಂದಾಗ ನಾವು, ಈ ಸ್ಥಳಕ್ಕೆ ಬಂದಾಗ ನಾವು ಏನಾಗಬೇಕು? ಮಾರ್ಪಾಡಾಗಬೇಕು, ಬದಲಾವಣೆ ಆಗಬೇಕು. ಶಾಲೆಗಳಲ್ಲಿ ಏನಕ್ಕೆ ಹೋಗ್ತಾರೆ ಮಕ್ಕಳು? ಅಕ್ಷರಗಳನ್ನ ಕಲೀಲಿಕ್ಕೆ. ಹಾಗಾದ್ರೆ ನಾವು ಇಲ್ಲಿ ಬಂದು ಏನ್ ಕಲಿತಾ ಇದ್ದೀವಿ? ವಾಕ್ಯ ಕಲಿತಾ ಇದ್ದೀವಾ? ಕಲಿತರೆ ದೇವರಿಗೆ ಸ್ತೋತ್ರ. ಕಲಿತಿಲ್ಲ ಅಂದ್ರೆ ನಾವು ನೋಡ್ಕೋಬೇಕು. ಶಾಲೆಗೆ ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇರ್ತೇವೆ, ನೋಡಿ ನಿನಗೆ ತುಂಬಾ ಫೀಸ್ ಕಟ್ಟಿದ್ದೀನಿ, ಒಳ್ಳೆ ಮಾರ್ಕ್ಸ್ ತಗೋಬೇಕು, ಬುದ್ಧಿಯಿಂದ ಕಲ್ತ್ಕೊಬೇಕು, ಓದ್ಬೇಕು. ನಾವು ಕೇಳ್ತೀವಿ. ನಮ್ಮನ್ನು ಏನಾದರೂ ಅವಾಗ ಪರೀಕ್ಷೆಗಳಿಟ್ರೆ ನಾವು ಎಷ್ಟು ಪ್ರಸಂಗಗಳನ್ನ ಜ್ಞಾಪಕ ಇಟ್ಕೊಳ್ತೀವಿ, ವಾಕ್ಯಗಳನ್ನ ಜ್ಞಾಪಕ ಇಟ್ಕೊಳ್ತೀವಿ, ಎಷ್ಟು ಬದಲಾವಣೆಗಳನ್ನ ತರ್ತೀವಿ ಅಂತ ಏನಾದರೂ ಎಕ್ಸಾಮ್ ಇಟ್ರೆ ನಾವು ಫೇಲ್ ಆಗ್ತೀವೋ ಪಾಸ್ ಆಗ್ತೀವೋ ಗೊತ್ತಿಲ್ಲ. ಆದರೆ ಪಾಸ್ ಆಗಬೇಕು ಅಂತ ಪಾಸ್ಟರ್ ಆಸೆ, ತಂದೆ ತಾಯಿಗಳು ಹಂಗೆ ತಾನೇ ಆಸೆ ಪಡೋದು. ಆದ್ರೆ ನಾವು ಫೇಲ್ ಆಗ್ತೀವಿ. ದೇವಜನವೇ, ಇಲ್ಲಿ ಇವನ ಪರಿಸ್ಥಿತಿಯನ್ನು ನೋಡುವಾಗ, ಇವನ ಸಮಾಧಿಯಲ್ಲಿದ್ದನು, ಇವನನ್ನ ಅನೇಕ ಬಂಧನಗಳು ಬಂಧಿಸಿದ್ದವು. ಅವನಲ್ಲಿದ್ದಂಥ ದುರಾತ್ಮನು, ದೆವ್ವಗಳು, ಅವನಲ್ಲಿರುವಂಥ ಕಾರ್ಯಗಳ ನಿಮಿತ್ತವಾಗಿ ಮನುಷ್ಯರು ಕೂಡ ಅವನನ್ನು ಸಹಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅದಕ್ಕೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಬೇಡಿಗಳಿಂದ, ಸರಪಣಿಗಳಿಂದ ಅನೇಕ ಸಾರಿ ಕಟ್ಟಲ್ಪಟ್ಟಿದ್ದವು. 2ನೇ ವಚನದಲ್ಲಿ ಹೇಳುತ್ತದೆ, ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು ಎಂದು ನೋಡುತ್ತಾ ಇದ್ದೇವೆ. ಎಲ್ಲಿಂದ ಬಂದನವನು?
ಗವಿಗಳೊಳಗಿಂದ ಬಂದನು ಅಂತ ನಾವು ನೋಡುತ್ತಾ ಇದ್ದೇವೆ. ಪ್ರೀತಿಯ ದೇವಜನವೇ, ಇವತ್ತು ಒಂದು ಮಾತನ್ನ ಗಮನಿಸಿರಿ. ಈ ಒಂದು ಪರಿಸ್ಥಿತಿಯಲ್ಲಿ ದೇವಾದಿ ದೇವನು ಅವನಿಗಾಗಿ ಬಂದನೋ ಎಂಬಂತೆ ಈ ಘಟನೆ ಇದೆ. ಯಾಕೆ ಯೇಸು ಸ್ವಾಮಿ ಈ ಒಂದು ಗೆರಸೇನರ ಸೀಮೆಗೆ ಹೋದನು ಅಂತ ಗೊತ್ತಿಲ್ಲ. ಬೇರೆಯ ಆ ಜಾಗದಲ್ಲಿ ಯಾಕೆ ಯೇಸು ಸ್ವಾಮಿ ಅಂತ ಹೋದರು ಅಂತ ಗೊತ್ತಿಲ್ಲ. ಆದರೆ ಒಂದು ಮಾತು ಸತ್ಯ, ದೇವರ ವಾಕ್ಯ ಹೇಳುತ್ತದೆ, ಒಬ್ಬ ಪಾಪಿಯನ್ನ ದೇವರು ಹುಡುಕಿಕೊಂಡು ಹೋಗುವಂತವನಾಗಿದ್ದಾನೆ. ಹಲ್ಲೆಲೂಯಾ. 99 ಕುರಿಗಳನ್ನ ಹಟ್ಟಿಯೊಳಗೆ ಹಾಕಿ ಒಂದು ಕುರಿಗಾಗಿ ದೇವರು ಹುಡುಕಿಕೊಂಡು ಹೋಗುವಂತೆ ಈ ದಿನ ದೇವಜನವೇ, ನಮ್ಮ ಸುತ್ತಲೂ ಅನೇಕ ಜನರು ಇರಬಹುದು, ನಮ್ಮ ಊರಿನಲ್ಲಿ ಅನೇಕರಿರಬಹುದು, ಆದರೆ ನಿಮ್ಮನ್ನು ನನ್ನನ್ನ ಹುಡುಕಿ ದೇವರು ಬಂದಿದ್ದಾರೆ. ನಿಮ್ಮನ್ನು ನನ್ನ ಮೇಲೆ ದೇವರು ಒಳ್ಳೆಯ ಹಕ್ಕರೆಯನ್ನ ಉಳ್ಳವರಾಗಿದ್ದಾರೆ. ನಾವು ಅನೇಕ ಸಾರಿ ಈ ವ್ಯಕ್ತಿಯ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ರೂ ಕೂಡ ದೇವರು ನಿಮ್ಮ ಬಳಿಗೆ ಬಂದರೆ, ದೇವರು ನಿಮ್ಮೊಟ್ಟಿಗೆ ಮಾತನಾಡಿದರೆ, ದೇವರು ನಿಮ್ಮನ್ನ ಸ್ಪರ್ಶಿಸಿದರೆ, ದೇವರನ್ನ ನೀವು ಅಂಗೀಕರಿಸಿದರೆ, ನಿಮ್ಮ ಜೀವಿತ ಇವತ್ತು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಮುಂದೆ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ, ಅವನ ಜೀವಿತವು ಬದಲಾಯಿತು ಎಂದು ನಾವು ನೋಡುತ್ತಾ ಇದ್ದೇವೆ. ಆಮೆನ್. ಇದೇ ಅಧ್ಯಾಯದಲ್ಲಿ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 26ನೇ ವಚನದಲ್ಲಿ ಒಂದು ವಾಕ್ಯವನ್ನ ನಾವು ನೋಡುತ್ತೇವೆ. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನ ಅನುಭವಿಸಿ ಕೈಯಲ್ಲಿದ್ದದ್ದೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ನೋಡಿ, ಇಲ್ಲಿ ಈ ವ್ಯಕ್ತಿ ಊರಿನ ಹೊರಗಡೆ ಇದ್ದಾನೆ. ಊರಿನ ಹೊರಗಡೆ ಇದ್ದು ಬಿಟ್ಟು ಸಮಾಧಿಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ. ತುಂಬಾ ದುಷ್ಟನ ಕಾಟದಿಂದ ಬಾಧೆ ಪಡ್ತಾ ಇದ್ದಾನೆ. ಆದರೆ ಈ ಸ್ತ್ರೀ ಏನಾಗಿದ್ದಾಳೆ ಗೊತ್ತಾ? ಜನರ ಮಧ್ಯೆ ಇದ್ದಾಳೆ, ಆದರೆ ಆ ಮಗಳ ವೇದನೆಯನ್ನ ಯಾರಿಗೂ ಹೇಳಿಕೊಳ್ಳಲಿಕ್ಕೆ ಆಗುತ್ತಾ ಇಲ್ಲ. ನಿಮ್ಮಲ್ಲಿ ನನ್ನಲ್ಲಿ ಕೆಲವು ಸಾರಿ ಈ ರೀತಿಯಾದಂಥ ಭಾವನೆ ನಮಗೆ ಇರಬಹುದು, ಹೇಳಿಕೊಳ್ಳಲಾರದಂಥದ್ದು. ಕೆಲವು ಹೊರಗಡೆ ಕಾಣಿಸ್ತವೆ. ಕುಡಿದ ವ್ಯಕ್ತಿಯ ಸಮಸ್ಯೆ ಅಲ್ವಾ, ನಶೆ ಪದಾರ್ಥವನ್ನ ಹೊಂದಿರುವ ವ್ಯಕ್ತಿ, ಅವನ ಜೀವಿತವ ನಮಗೆ ಕಣ್ಣಾರ ಆಚೆನೆ ಕಾಣಿಸ್ತದೆ, ಹೌದಲ್ವಾ? ಕೆಲವರು ಬಂದು ಹೇಳ್ತಾರೆ ನಾನು ಕುಡ್ದೇ ಇಲ್ಲ ಅಂತ. ಅವರ ಆಡೋದು ನೋಡಿದ್ರೆ ಗೊತ್ತಾಗುತ್ತೆ ಕುಡಿದಿದ್ದಾರ ಅಂತ, ಹೌದಲ್ವಾ? ಹೇ ಇಲ್ಲಪ್ಪ ನಾನು ಕುಡ್ದಿಲ್ಲಪ್ಪ, ಇಲ್ಲ ಅಂತ ಇರ್ತಾರೆ. ಅವಾಗ ತಲೆ ಆಡಿಸೋದು ನೋಡೇ ಗೊತ್ತಾಗ್ಬಿಡ್ತದೆ ಕುಡ್ದಿದ್ದಾರ ಅಂತ, ಅಲ್ವಾ? ಅವ್ರು ಅಂದ್ಕೊಳ್ಳೋದೇನಂದ್ರೆ ನಾನು ಕುಡ್ದಿಲ್ಲ ಅಂತ. ಆದ್ರೆ ಇದು ಬಾಹ್ಯವಾಗಿ ಕಾಣಿಸುವಂತವು. ಕೆಲವು ಆಂತರಿಕವಾಗಿ ಹೇಳಿಕೊಳ್ಳಲಾರದ ನೋವುಗಳು ಸಹ ನಮ್ಮಲ್ಲಿರುತ್ತವೆ. ಪ್ರಿಯ ದೇವಜನವೇ, ದೇವರು ನಮ್ಮ ಭಯಂಕರವಾದ ಕಟ್ಟುಗಳು, ದೆವ್ವ ಪೀಡಿತವಾದ ಕಾರ್ಯಗಳು, ಸರಪಣಿಗಳಿಂದ ಕಟ್ಟಲ್ಪಟ್ಟಂತ, ಬೇಡಿಗಳಿಂದ ಕಟ್ಟಲ್ಪಟ್ಟಂತ ಕಾರ್ಯಗಳನ್ನ ನೋಡುವಾತನು ಮತ್ತು ಆಂತರಿಕವಾಗಿ ನೀನು ಹಾದು ಹೋಗುತ್ತಿರುವಂತ ವೇದನೆ, ನೀನು ಹಾದು ಹೋಗುತ್ತಿರುವ ಅಸಮಾಧಾನ, ನೋವು, ಸಂಕಟ, ಹೇಳಿಕೊಳ್ಳಲಾರದ ಕಾರ್ಯಗಳನ್ನು ಕೂಡ ದೇವರೇನು ಮಾಡ್ತಾನೆ? ಬಿಡುಗಡೆ ಮಾಡ್ತಾರಾ? ನೋಡಿ, ಇಲ್ಲಿ ನೋಡಿ, ಇದರಲ್ಲಿ 3ನೇ ವಚನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, 26ನೇ ವಚನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾಳೆ. ನೋಡಿ, ಇವನ ಪರಿಸ್ಥಿತಿ ಬೇಡಿಗಳಿಂದ ಕಟ್ಟಿದರೂ ಸಾಧ್ಯವಾಗಲಿಲ್ಲ, ಬಿಡುಗಡೆ ಆಗಲಿಲ್ಲ. ಅದೇ ರೀತಿ 12 ವರ್ಷದಿಂದ ರಕ್ತಕುಸುಮ ರೋಗಿ ಆಗುತ್ತಾ ಇರುವಂತವಳು, ಆಕೆಯ ಸಮಸ್ಯೆಯನ್ನು ಕೂಡ ಎಷ್ಟೋ ಪ್ರಯತ್ನ ಮಾಡ್ತಾರೆ ವೈದ್ಯರು, ಬಿಡುಗಡೆ ಮಾಡಬೇಕು, ರೋಗ ಸೌಖ್ಯ ಮಾಡಬೇಕು ಎಂದು ಹೇಳಿ ಎಷ್ಟು ಪ್ರಯತ್ನವನ್ನ ಮಾಡಿದರೂ ಕೂಡ ಆಕೆಗೆ ಬಿಡುಗಡೆಯಾಗಲಿಲ್ಲ. ಇವತ್ತು ದೇವಜನವೇ, ಮನುಷ್ಯರಿಂದ ನಮಗೆ ಬಿಡುಗಡೆ ಉಂಟಾಗುತ್ತದೋ ಇಲ್ಲವೋ, ದೇವರಿಂದ ಉಂಟಾಗುತ್ತದೆ. ನೋಡಿ, ಯೇಸು ಸ್ವಾಮಿ 2 ಘಟನೆಗಳಲ್ಲಿ ಅವರಿಗೆ ಬಿಡುಗಡೆಯನ್ನ ಕೊಡುತ್ತಾರೆ. ಇವತ್ತು ನಂಬಿದರೆ, ದೇವರು ನಿಮ್ಮನ್ನು ದರ್ಶಿಸಿದರೆ, ದೇವರ ಮೇಲೆ ನಮಗೆ ನಂಬಿಕೆ ಇಟ್ಟರೆ ಖಂಡಿತವಾಗಿ ತಡವಾಗಬಹುದು. ಇವನ ಪರಿಸ್ಥಿತಿ ಪಾಪ ತುಂಬಾ ತಡವಾಗಿದೆ. ಅವನ ನೋಡಿ, ಅವನ ಮೈ ಮೇಲೆ ಬಟ್ಟೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವನ ಊಟ ತಿನ್ನೋ ಇಲ್ಲೋ ಗೊತ್ತಿಲ್ಲ. ಅವನು ತನ್ನನ್ನು ತಾನು ಇಲ್ಲಿ ಮುಂದೆ ನೋಡ್ತಾ ಇರ್ತದೆ, ಅವನು ಆರ್ಭಟಿಸುತ್ತಾ 5ನೇ ವಚನ, ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ನೋಡಿ ಹೇಗಿದೆ ಅವನ ಪರಿಸ್ಥಿತಿ ಅಂದ್ರೆ, ನಿತ್ಯ ರಾತ್ರಿ ಹಗಲು ಸಮಾಧಿಗಳ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಅಂದ್ರೆ ಏನು? ಕಿರ್ಚ್ಕೊಂತಾ ಇರೋದು. ಅಯ್ಯೋ 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 ಅಂದ್ರೆ ಯಾರು ಕೂಡ ಇರೋದೇ ಬಿಡಪ್ಪ ಅಂತ ಇದ್ರು, ಕೇಳಿಸ್ಕೊಳ್ತಾ ಇರಲಿಲ್ಲ. ಯಾಕೆಂದ್ರೆ ಅವನು ಗವಿಗಳಲ್ಲಿದ್ದಾನೆ, ಸಮಾಧಿಗಳಲ್ಲಿದ್ದಾನೆ. ಪ್ರಿಯ ದೇವಜನವೇ, ಕೆಲವು ಸಾರಿ ನಮ್ಮ ಮನೆಗಳಲ್ಲಿ ನಾವು ಕೂಗಿಕೊಂಡ್ರು, ನಾವು ಹತ್ತುಕೊಂಡ್ರು,
ಬೇರೆಯವರು ಬಂದು ನಮ್ಮನ್ನು ಯಾಕೆ ಅಂತ ಕೇಳಲ್ಲ. ಕೇಳ್ತಾರ ಈ ಕಾಲ? ಮೊದಲ ಕಾಲದಲ್ಲಿ ಹಳ್ಳಿಗಳಲ್ಲಿ ಅದು ಏನಾಯ್ತು, ಯಾಕೆ ನಾವಿದ್ದೀವಿ ಅಂತ ಇದ್ರು. ಇವಾಗ ನಾವು ಹೋದ್ರೆ ನಮಗೆ ಯಾಕೆ ಬಿಡಪ್ಪ, ಏನೋ ಅವ್ರ ಮನೆ ಸಮಸ್ಯೆ, ಅವ್ರ ಕಷ್ಟ, ನಮಗೆ ಯಾಕೆ ಬೇಕು ಅಲ್ವಾ? ಕೂಗ್ಕೊಳ್ತಾ ಇದ್ರು, ಕಿರ್ಚ್ಕೊಳ್ತಾ ಇದ್ರು. ಅಯ್ಯೋ ಇವ್ರದ್ದು ಇದ್ದಿದ್ದೆ ಯಾವಾಗಲೂ ಅಂತ ಹೇಳಿ ನಾವು ಸುಮ್ಮನೆ ಆಗೋಗ್ತೀವಿ ಹೊರತು ನಾವು ಹೋಗಿ ಮಾತನಾಡ್ಲಿಕ್ಕೆ ಅಂದ್ರೆ ನಾವು ಅಂದ್ರೆ ಮನುಷ್ಯರು, ಯಾರು ಇನ್ನೊಬ್ಬರನ್ನ ಹೋಗಿ ಮಾತಾಡೋ ಪರಿಸ್ಥಿತಿ ಇಲ್ಲ. ಒಂದು ನೋಡಿ ನಾವು ಕೂಗಿಕೊಂಡ್ರೂ ಜನರು ಬರೋದಿಲ್ಲ, ಇನ್ನೊಂದು ಪರಿಸ್ಥಿತಿ ಹೇಳ್ಕೊಳ್ಳಕ್ ಆಗದೇ ಇರುವಂತ ಪರಿಸ್ಥಿತಿ ಇದೆ. ಆದ್ರೆ ಯೇಸು ಸ್ವಾಮಿಯಲ್ಲಿ ನಾವು ವಾಕ್ಯವನ್ನ ನೋಡುತ್ತೇವೆ. ಅವನು ಯೇಸುವಿನ ಬಳಿಗೆ 6ನೇ ವಚನದಲ್ಲಿ ಅವನು ಯೇಸುವನ್ನು ದೂರದಿಂದ ಕಂಡು ಏನ್ ಹೇಳ್ತಾನೆ, ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ, ದೇವರ ಆಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾರು ಕೇಳ್ಕೊಳ್ತಾ ಇದ್ದಾರೆ ಈ ಮಾತನ್ನ? ಅವನಲ್ಲ ಕೇಳ್ತಾ ಇರೋದು, ಅವನೊಳಗಿರುವಂತ ದೆವ್ವಗಳು ಕೇಳ್ತಾ ಇದ್ದಾವೆ, ನನ್ನ ಗೊಡವೆ ನಿಮಗೆ ಯಾಕೆ. ಸಮಸ್ಯೆಗಳು ಕೆಲವು ಸಾರಿ ನಾವು ಹೀಗೆ ಕೆಲವು ಸಾರಿ ಕೇಳ್ತೇವೆ. ದೇವ್ರು ಹೇಳ್ತಾನೆ, ಎಲೇ ಕಷ್ಟಪಡುವವರೇ, ನೀವೆಲ್ಲರೂ ಹೊರವತ್ತವರೇ ನನ್ನ ಬಳಿಗೆ ಬಂದಿರಿ, ನಿಮ್ಮ ಚಿಂತಾಭಾರಗಳನ್ನು ನನ್ನ ಮೇಲೆ ಹಾಕಿರಿ, ಈಗೋ ನಾನಿದ್ದೇನೆ, ಕಳವಳಗೊಳ್ಳಬೇಡ ಅಂದ್ರೆ ಕೆಲವರು ಹೇಳ್ತಾರೆ, ಓ ಏನು ಚರ್ಚ್ಗೆ ಹೋಗ್ಬಿಟ್ರೆ ಕಷ್ಟ ಎಲ್ಲ ತೀರೋಗ್ಬಿಡ್ತದ, ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಹಂಗೆ ಮೇಲ್ಗಡೆ ಉದುರಿಸ್ಬಿಡ್ತಾರ, ನನಗೀಗ ಕೆಲ್ಸಕ್ಕೆ ಹೋಗಲ್ಲಪ್ಪ, ನಮಗೆ ಅಡಿಗೆ ಹಾಕ್ತಾರಾ, ಈ ಥರದ ಪ್ರಶ್ನೆ ಕೇಳೋರು ಕೂಡ ಕೆಲವು ಸಾರಿ ಇರ್ತಾರೆ. ಅಂದ್ರೆ ದೇವ್ರೇನು ಹಂಗೆ ನಿಮಗೆ ಕೊಟ್ಬಿಡ್ತಾರಾ ಅಂತ ಕೇಳುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಇವತ್ತಿಲ್ಲಿ ನಾವು ನೋಡುವಾಗ ಖಂಡಿತವಾಗಿ ಈ ವ್ಯಕ್ತಿಯಲ್ಲಿ ಇರುವಂತ ಈ ದುಷ್ಟ ಆತ್ಮಗಳು ಬಿಡುಗಡೆ ಮಾಡದ ಹಾಗೆ ಕೇಳಿಕೊಳ್ತಾ ಇದ್ದೇವೆ ದೇವರ ಹತ್ರ. ನೋಡಿ, ಬಿಡುಗಡೆ ಆಗ್ಬಾರ್ದು ಈ ಮನುಷ್ಯನಿಗೆ, ನಾವಿಲ್ಲೇ ಇರಬೇಕು, ಇವನಲ್ಲೇ ಇರಬೇಕು, ನಮ್ಮ ಕೊರತು ನಿನಗೆ ಯಾಕೆ ಅಕ್ಕರೆ? ಇವತ್ತು ದೇವರಿಗೆ ಯಾಕೆ ನಮ್ಮ ಮೇಲೆ ಅಕ್ಕರೆ? ನಮ್ಮ ಮೇಲೆ ಯಾಕೆ ಅಕ್ಕರೆ ಆತನಿಗೆ? ನಾವು ಕೆಟ್ಟೋದ್ರೇನು, ಸಾಲಗಾರರಾದ್ರೇನು, ಪಾಪಿಗಳಾದ್ರೇನು, ನರಕಕ್ಕೆ ಹೋದ್ರೇನೋ, ಏನು ದೇವರಿಗೇನು, ಸ್ವಾಮಿಗೆ ನಷ್ಟ ಏನು? ಒಂದು ನೋಡಿ, ದೊಡ್ಡ ಒಂದು ಕೆರೆ ರೀತಿಯಲ್ಲಿ ಒಂದು ಒಳ್ಳೆ ಬೆಂಕಿ ಉರಿತಾ ಇದೆ, ವೇಸ್ಟ್ ಆಗಿ ಬಿದ್ದಿರುವ ಹುಲ್ಲನ್ನು ಎತ್ಕೊಂಡು ಹೋದ್ರೆ ಏನಾಗುತ್ತೆ? ಅದು ಸುಟ್ಟೊಟ್ಟೋಗುತ್ತೆ, ಅದಕ್ಕೆ ಅಡ್ಡನೇ ಇಲ್ಲ ಬೆಂಕಿಗೆ. ನರಕವು ಕೂಡ ಅದೇ ರೀತಿಯಲ್ಲಿ. ಎಷ್ಟು ಆತ್ಮಗಳು ಅದರಲ್ಲಿ ಬಿದ್ದರೂ ಕೂಡ ಬೇಡ ಅನ್ನಲ್ಲ, ಎಷ್ಟು ಆತ್ಮಗಳು ಏನೋ ಅನಾಥವಾಗಿ ನರಕಕ್ಕೆ ಹೋದರೂ ಬೇಡ ಅನ್ನಲ್ಲ. ನೋಡಿ, ಆದರೂ ದೇವರು ಏನಂತ ಆಲೋಚನೆ ಮಾಡ್ತಾರೆ? ದೇವರ ವಾಕ್ಯ ಹೇಳುತ್ತದೆ, ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಅಂತ ಹೇಳ್ತಾನೆ. ಯೇಸು ಸ್ವಾಮಿ ಯಾಕೆ ತನ್ನ ಪ್ರಾಣ ಕೊಡಬೇಕಾಯಿತು? ಎಷ್ಟೋ ಜನ ಅಂದುಕೊಡ್ತಾರೆ, ಯೇಸು ಸ್ವಾಮಿ ತನ್ನ ಪ್ರಾಣ ಯಾಕೆ ಕೊಡಬೇಕಾಗಿತ್ತು ಅಂತ. ನಮ್ಮನ್ನ ರಕ್ಷಿಸುವುದಕ್ಕಾಗಿ, ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ. ನಾವು ಪಾಪಿಗಳಾಗಿ ನರಕಕ್ಕೆ ಹೋದ್ರೆ ದೇವರಿಗೇನು? ನಾವು ಬರೀ ಮಣ್ಣು, ನಾವು ಯಾವ ಪ್ರಯೋಜನಕ್ಕೂ ಬಾರದೇ ಇರುವಂತವರು, ಬರೀ ಉಸಿರಾದವರು. ನಮ್ಮ ಮೇಲೆ ದೇವರು ಯಾಕೆ ಇಷ್ಟು ಅಕ್ಕರೆ ಇಟ್ಟವರಾಗಿದ್ದಾರೆ? ಯಾಕೆಂದರೆ ನನ್ನ ಮಕ್ಕಳು ನಿತ್ಯ ಕಾಲಕ್ಕೂ ಅವರು ಪರಲೋಕದಲ್ಲಿರಬೇಕು. ನಾವೇನು ಮಾಡ್ತೀವಿ? ತಂದೆ ತಾಯಿಗಳಾಗಿರೋರು ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತೇವಲ್ವಾ? ನಾವು ತಿಂದೇ ಇದ್ರೂ ಅವರು ತಿನ್ನಬೇಕು, ನಮಗೆ ಬಿಸಿಲಾದರೂ ಅವರಿಗೆ ನೆರಳಿರಬೇಕು, ನಮಗೆ ದಾಹವಾದರೂ ಪರವಾಗಿಲ್ಲ ಅವರಿಗೆ ಕೊಡಬೇಕು. ನಾವು ಹೇಗಿದ್ರೂ ಪರವಾಗಿಲ್ಲ, ನಮ್ಮ ಹಳೆ ಬಟ್ಟೆ ಆದರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಹೊಸ ಚೆನ್ನಾಗಿರೋ ಬಟ್ಟೆ ಹಾಕಬೇಕು. ನಮಗೆ ಕಾಲಿಗೆ ಚುಚ್ಕೊಂಡ್ರು ನಮ್ಮ ಶೂಗಳು ಚಪ್ಪಲಿಗಳು ಹಳೆವಾದರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು. ಯಾಕೆ? ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು. ನಾನು ಓದಿಲ್ಲ, ನನ್ನ ಮಕ್ಕಳು ಓದಬೇಕು. ನನ್ನ ಮನೆ ಚೆನ್ನಾಗಿಲ್ಲ, ನನ್ನ ಮಕ್ಕಳಾದರೂ ಚೆನ್ನಾಗಿರ್ಬೇಕು ಎಂದು ತಂದೆ ತಾಯಿಗಳು ತ್ಯಾಗ ಮಾಡ್ತೇವೆ. ಪ್ರಿಯ ದೇವಜನವೇ, ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ತ್ಯಾಗ ಮಾಡ್ತೀವಿ. ಹಾಗೆಯೇ ನಮ್ಮ ತಂದೆ ದೇವರು ನಮ್ಮನ್ನು ನೋಡಿ, ನನ್ನ ಮಕ್ಕಳು ನರಕಕ್ಕೆ ಹೋಗಬಾರ್ದು, ನನ್ನ ಮಕ್ಕಳು ನಿತ್ಯವಾಗಿ ಆ ಪಾಪದ ಹೊಂಡದಲ್ಲಿ ಬಿದ್ದು ಹೋಗಬಾರ್ದು, ನನ್ನ ಮಕ್ಕಳು ನನ್ನ ಜೊತೆಯಲ್ಲಿರಬೇಕು ಎಂದು ಆಸೆ ಪಟ್ಟು ಆತನು ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಪ್ರಿಯ ದೇವಜನವೇ, ಈ ಒಂದು ದೆವ್ವಗಳು ಅವನನ್ನು ಬಿಡುಗಡೆ ಮಾಡಬಾರದೆಂದು ಏನ್ ಮಾಡ್ತಾನೆ? ಕೂಗಿಕೊಳ್ಳುತ್ತವೆ. ದೇವರು ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಹೇಳುತ್ತದೆ, 8ನೇ ವಚನ ಹೇಳುತ್ತದೆ, ಯಾಕೆಂದರೆ ಎಲ್ಲ ದೆವ್ವ ಇವನನ್ನ ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು. ಒಂದು ಮಾತು, ಬಿಟ್ಟು ಹೋಗು ಅಂತ ಹೇಳಿದ್ದನು. ಕೇಳ್ಕೊಳ್ತಾ ಇದೆ, ದೆವ್ವಗಳು ಕೇಳ್ಕೊಳ್ತಾ ಇದ್ದಾವೆ. ಕೆಲವು ಸಾರಿ ನಮ್ಮಲ್ಲಿರುವಂತ ಪಾಪಗಳು ಇದೇ ರೀತಿಯಾಗಿ ನಮ್ಮನ್ನ ಬಿಟ್ಟು ಹೋಗುವುದಕ್ಕೆ ಇಷ್ಟವೇ ಇಲ್ಲ.
ನಾವು ಒಂದು ದಿವಸ ದೇವರ ಹತ್ರ ಬರ್ತೇವೆ, ಪಶ್ಚಾತ್ತಾಪ ಪಡುತ್ತೇವೆ, ಉಪವಾಸ ಮಾಡುತ್ತೇವೆ. ಅಪ್ಪ, ನಾನು ಇನ್ನು ಮೇಲೆ ಚೆನ್ನಾಗಿರ್ತೇನಯ್ಯ, ಇನ್ನು ಮುಂದೆ ನಾನು ಪ್ರೇಯರ್ ಮಾಡ್ತೀನಪ್ಪ, ಇನ್ನು ಮುಂದೆ ಆಲಯಕ್ಕೆ ತಪ್ಪಿಸ್ಕೊಳ್ಳಲ್ಲಪ್ಪ, ಇನ್ನು ಮುಂದೆ ನಿನ್ನ ರಾಜ್ಯವನ್ನು ಕಟ್ಟುತ್ತೇನೆ, ಇನ್ನು ಮುಂದೆ ನಾನು ನಂಬಿಕೆಯಲ್ಲಿ ನಿಲ್ಲುತ್ತೇನೆ ಅಂತ ನಾವು ಬಂದು ಅಂದುಕೊಳ್ತೇವೆ. ಆದರೆ ಒಂದು 2-3 ದಿನ ಆದಮೇಲೆ ಮತ್ತೆ ನಾವೇನಾಗ್ಬಿಡ್ತೇವೆ? ಸಪ್ಪಗಾಗಿ ಹೋಗ್ಬಿಡ್ತೇವೆ. ಹೌದಲ್ವಾ? ಯಾಕೆ ಗೊತ್ತಾ? ನಮ್ಮಲ್ಲಿರುವ ದುರಾತ್ಮನು ಬಿಡೋದಿಲ್ಲ ನಮ್ಮನ್ನ. ನಾವು ದೇವರಲ್ಲಿ ಬೆಳೆಯಕ್ಕೆ ನಮ್ಮನ್ನು ಬಿಡೋದಿಲ್ಲ. ಯಾಕೆಂದ್ರೆ ದುರಾತ್ಮನಿಗೆ ನಾವು ಪರಿಶುದ್ಧರಾಗುವುದು, ಬಿಡುಗಡೆಯಾಗುವುದು, ಚೆನ್ನಾಗಾಗುವುದು ಅವನಿಗೆ ಇಷ್ಟ ಇಲ್ಲ. ನೋಡಿ, ಲೋಕಕ್ಕೂ ಅಷ್ಟೇನೆ. ಈ ಲೋಕದಲ್ಲಿ ನಾನು ಹೇಳ್ತಾ ಇರ್ತೇನೆ, ಹಣವಂತರೆಲ್ಲ ಬಡವರಿಗೆ ಕೊಟ್ಟರೆ ಹೇಗಿರುತ್ತೆ? ಈ ನಶೆ ಪದಾರ್ಥಗಳು, ಕುಡಿತ, ಕೊಲೆ ಮಾಡುವಂತ ಇವೆಲ್ಲವನ್ನ ತೆಗೆದು ಬಿಟ್ರೆ ಸಮಾಜ ಎಷ್ಟು ಸಮಾಧಾನವಾಗಿರುತ್ತಲ್ವಾ? ಯಾಕದನ್ನು ಮಾಡಬಾರ್ದು? ಯಾಕೆಂದ್ರೆ ಸರ್ಕಾರಕ್ಕೆ ಅದರಿಂದನೇ ಹಣ ಬರೋದು. ನೀನು ಕೆಟ್ಟೋಗೋದು ಅವರಿಗೆ ಮುಖ್ಯ ಅಲ್ಲ. ನಿನ್ನ ಮನೆ ಕೆಟ್ಟೋದ್ರೇನು, ನಿನ್ನ ಗಂಡ ಕೆಟ್ಟೋದ್ರೆ ಅವ್ರಿಗೇನು? ಅವ್ರಿಗೆ ಬೇಕಾಗಿರೋದು ಸರ್ಕಾರ ನಡೆಸಲಿಕ್ಕೆ ಹಣ. ಬಿಡಿ, ಸಿಗರೇಟು, ಹನ್ಸು, ಪಾನ್ ಪರಾಗು, ಒಂದು ವೇಳೆ ಗುಟ್ಕಾ, ಒಂದು ವೇಳೆ ಡ್ರಗ್ಸು, ಒಂದು ವೇಳೆ ಸಿನಿಮಾ ಥಿಯೇಟರ್ಗಳು, ಏನು ಇವೆಲ್ಲ ಇದೆಯೋ, ಇದೆಲ್ಲವನ್ನ ಮುಚ್ಚಿಬಿಟ್ರೆ ಸಮಾಜದಲ್ಲಿ ಎಷ್ಟು ಪಾಪಗಳು ಕಡಿಮೆ ಆಗ್ತವೆ. ದುಷ್ಟನಿಗೆ ಇಷ್ಟ ಇಲ್ಲ. ಆದರೆ ದೇವರಿಗೆ ಇಷ್ಟ ಇದೆ ಇದೆಲ್ಲ? ಇಷ್ಟ ಇದೆ ದೇವರಿಗೆ ಇದೆಲ್ಲ? ದೇವರಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ದೇವರು ನಮ್ಮ ಕುಟುಂಬಗಳು ಸಮಾಧಾನವಾಗಿರಬೇಕು, ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕೆಂದು ದೇವರು ಆಶಿಸುತ್ತಾನೆ. ನಾವು ನೋಡುತ್ತೇವೆ, ಕೊನೆಗೆ ಇಲ್ಲಿ ಹೇಳ್ತಾ ಇದೆ ಏನಂದ್ರೆ, ಅವನು ಹೇಳ್ತಾನೆ, ಕೊನೆಗೆ ನಿಮಗೆ ಈ ಕಥೆಯೆಲ್ಲ ನಾನು ಹೇಳಲಿಕ್ಕೆ ಸಮಯ ಇಲ್ಲ, ಆದರೆ ಒಂದು ಮಾತು ಹೇಳ್ತದೆ, ಈ ದೆವ್ವ ಹಿಡಿದವನಿಗೆ ಇವನನ್ನ ಬಿಟ್ಟು ಹೋಗು ಎಂದು ಹೇಳಿದ ತಕ್ಷಣ ಅವನನ್ನು ಏನ್ ಮಾಡಿದೋ? ಬಿಟ್ಟು, ಹೌದು, ಹಂದಿಗಳಲ್ಲಿ ಹೊರಟು ಹೋದು ಅಲ್ಲಿ ಬಿದ್ದು ಎಂದು ನಾವು ನೋಡುತ್ತಾ ಇದೆ. ಒಂದು ವಿಷಯವನ್ನ ನಾನು ಕೊನೆಯ ವಾಕ್ಯದಲ್ಲಿ ನಿಮಗೆ ಓದಿ ತೋರಿಸುತ್ತೇನೆ. 19ನೇ ವಾಕ್ಯದಲ್ಲಿ, 20ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನನ್ನ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ಎಲ್ಲಿದ್ದೆ, ಈಗ ನಿನಗೆ ಏನಾಗಿದೆ, ನೀನು ಹೋಗಿ ಹೇಳು. ನಾನು ಒಂದು ವಿಷಯ ಹೇಳ್ತಾ ಇದ್ದೇನೆ ಪ್ರಿಯದೇಶನವೇ, ಈ ಸಮಾಧಿಗಳಲ್ಲಿ ವಾಸ ಮಾಡುತ್ತಿದ್ದಂಥ ಇವನೇ ಮುಂದೆ ಒಂದು ದಿನ ಪಾಸ್ಟರ್ ಆಗ್ಬಿಟ್ಟ. ಏನಾಗ್ಬಿಟ್ಟ? ಹೌದು. ಯಾಕೆಂದ್ರೆ ಇಲ್ಲಿ ಮುಂದೆ ಒಂದು 20ನೇ ವಾಕ್ಯವನ್ನು ನೀವು ಗಮನಿಸಿರಿ. ಅಲ್ಲಿ ಹೇಳಿದರೆ, ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಹಲ್ಲೆಲೂಯಾ. ಏನ್ ಮಾಡ್ಲಿಕ್ಕೆ ಪ್ರಾರಂಭಿಸಿದ? ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ಈಗ ಪಾಸ್ಟರ್ ಕೆಲಸ ಏನು? ಸುವಾರ್ತೆ ಸಾರುವುದು. ಈಗ ನಿನ್ನೆ ಇವನೇನಾಗಿದ್ದಾನೆ? ಸಮಾಧಿಗಳ ಗವಿಗಳಲ್ಲಿದ್ದಾನೆ, ದೆವ್ವಗಳ ಪೀಡಿತನಾಗಿದ್ದಾನೆ, ಸರಪಣಿಗಳು ಕಟ್ಟಲ್ಪಟ್ಟಿದ್ದಾನೆ. ಇವನನ್ನು ಯಾರು ನೋಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದರೆ ಯೇಸು ಸ್ವಾಮಿ ಅವನನ್ನು ಹುಡುಕಿಕೊಂಡು ಹೋಗಿ ಅವನಲ್ಲಿರುವಂತ ದೆವ್ವಗಳನ್ನು ಬಿಡಿಸಿ ಅವನನ್ನು ಒಬ್ಬ ಸುವಾರ್ತಿಕನನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವಜನವೇ, ಇವತ್ತು ನಾವು ಇಲ್ಲಿ ಇಲ್ಲದೆ ಹೋಗಿದ್ದರೆ ನಾವು ಯಾವ ಸ್ಥಿತಿಯಲ್ಲಿ ಇರುತ್ತಾ ಇದ್ದೇವೋ, ಏನಾಗುತ್ತಿದ್ದುವೋ ನಮಗೆ ಗೊತ್ತಿಲ್ಲ. ಇವತ್ತು ನಿಮ್ಮನ್ನು ನನ್ನನ್ನ ದೇವರು ಪ್ರೀತಿಸಿ ಏನು ಮಾಡಿ, ಒಬ್ಬೊಬ್ಬರನ್ನು ದೇವರು ಪ್ರೀತಿಸಿ ಆತನು ಒಬ್ಬೊಬ್ಬರನ್ನು, ನಾನು ಹೇಳ್ತಾ ಇರ್ತೇನೆ, ಕೆಲವು ಸಾರಿ ನಾವು ಅಂಗಡಿಗಳಿಗೆ ಹೋಗ್ತೀವಿ, ಟೊಮೊಟೊ ಬೇಕು, ಒಂದು ವೇಳೆ ಬೆಲೆ ತುಂಬ ಕಡಿಮೆ ಇದೆ, 15 ರೂಪಾಯಿ 10 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಸ್ವಲ್ಪ ಚೆನ್ನಾಗಿಲ್ದೇ ಇರೋದು, ಚೆನ್ನಾಗಿರೋದು ಎಲ್ಲ ಹಾಕಿರ್ತಾರೆ. ಕಡಿಮೆ ರೇಟ್ ಇದೆ ಬಿಡಪ್ಪ ಅಂತೇಳಿ ಎಲ್ಲ ತುಂಬಿಸ್ಕೊಂಡ್ಬರ್ತೀರಾ? ಏನ್ ಮಾಡ್ತೀರಾ ನೀವು? ಚೆನ್ನಾಗಿರೋದು ಒಂದೊಂದು ಎತ್ತಿ ನೋಡ್ತೀರಾ. ಒಂದು ಎತ್ತಿ ಹೆಂಗ್ ನೋಡ್ತಾರೆ? ಕೆಲವರು ಏನ್ ಮಾಡ್ತಾರೆ ನೋಡಿ, ಸುತ್ತುದು ರೌಂಡ್ ಮಾಡ್ತಾರೆ, ಈ ಕಡೆ ರೌಂಡ್ ಮಾಡಿ, ಚೆನ್ನಾಗಿದೆ, 10 ರೂಪಾಯಿ ತಾನೇ ಅಂತ ಯಾವ್ದಂದ್ರೆ ಅದು ಎತ್ಕೊಂಡ್ಬರ್ತೀವಾ? ದೇವರು ಹಾಗೇನೆ. ಈ ಲೋಕದಲ್ಲಿ ಎಷ್ಟೋ ಜನರಿದ್ದರೂ ಕೂಡ ನಿಮ್ಮನ್ನು ನನ್ನನ್ನು ದೇವರು ನೋಡಿ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಆಮೇಲೆ ಇಲ್ಲಿ ನಾವು ನೋಡುವಾಗ ಈ ಒಂದು ಸ್ಥಳದಲ್ಲಿ ಪಾಪ ಅಂತಹ ಸ್ಥಿತಿಯಲ್ಲಿದ್ದ ಇವನನ್ನ ಯೇಸು ಸ್ವಾಮಿ ಒಬ್ಬನಿಗೋಸ್ಕರ ಗೆರಸೇನರ ಸೀಮೆಗೆ ದೋಣಿಯಲ್ಲಿ ಹೋಗಿ ಇಳಿತಾ ಇದ್ದ ಹಾಗೆ ಅವನು ಆರ್ಭಾಟ ಮಾಡ್ಕೊಂಡು ಬರ್ತಾನೆ. ಯಾಕೆ ಬರ್ಬೇಕಿಲ್ಲಿ? ನನ್ನನ್ನು ಇಲ್ಲಿಂದ ಹೋಗಕ್ ಬಿಡಬು, ಯಾಕೆ ನನ್ನನ್ನು ಓಡಿಸ್ತೀಯಾ ಸ್ವಾಮಿ? ನಿನಗೆ ಇದು ಇಷ್ಟ ಇಲ್ಲ, ಇದು ಬೇಡ, ಬಿಟ್ಬಿಡು ನನ್ನನ್ನು ಅಂತ ಕೂತ್ಕೊಳ್ತಾ ಇದೆ.
ಆದರೆ ಯೇಸು ಸ್ವಾಮಿ ಅವನನ್ನು ಬಿಡುಗಡೆ ಮಾಡಿದನು. ದೇವಜನವೇ, ಇವತ್ತು ಪಾಪಗಳು ನಮ್ಮ ಸುತ್ತಲೂ ಸುತ್ತುವರಿಯುವಾಗ, ನಮ್ಮಲ್ಲಿ ವಿರುದ್ಧವಾಗಿ ಶಾಪಗಳು, ಮಾಟ ಮಂತ್ರಗಳು, ಮನುಷ್ಯ ಕೃತ್ಯದ ಕಾರ್ಯಗಳು, ನಮ್ಮನ್ನು ಕೆಡಿಸುವಂಥ ಜನರು, ನಮ್ಮನ್ನು ಆಕರ್ಷಿಸುವಂಥ ಜನರು, ನಮ್ಮನ್ನು ನರಕಕ್ಕೆ ನಡೆಸುವಂಥ ಜನರು ಅನೇಕರು ನಮ್ಮ ಸುತ್ತಲೂ ಇದ್ದಾರೆ. ಈ ಬಂಧನಗಳಿಂದ ನಿಮ್ಮನ್ನು ನನ್ನನ್ನು ಬಿಡಿಸಲಿಕ್ಕೆ ಸಾಧ್ಯ ಇರುವಂತ ಒಬ್ಬ ಕರ್ತನು ಯೇಸುವಿನ ನಾಮ, ಯೇಸು ಸ್ವಾಮಿ ಮಾತ್ರ. ಹಲ್ಲೆಲೂಯಾ. ಈ ಅಧ್ಯಾಯದಲ್ಲಿ 2 ವ್ಯಕ್ತಿಗಳ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. 18 ವರ್ಷದ ರಕ್ತಕುಸುಮ ರೋಗಿ ಕೂಡ ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿದಳು. ಇವನು ಕೂಡ ಬಹು ಕಷ್ಟಗಳನ್ನು ಅನುಭವಿಸಿದನು. ಆದರೆ ಯೇಸು ಸ್ವಾಮಿ ನೋಡ್ರಿ, ಅಲ್ಲಿ ಯೇಸು ಸ್ವಾಮಿ ಬಂದ್ಬಿಟ್ಟು ಇಲ್ಲ ಎಲ್ಲ ಬಂದಿದ್ದೀರಾ, ಒಂದು ನಿಮಿಷ ಎಲ್ಲ ನಿಂತ್ಕೊಳ್ಳಿಲ್ಲ ಏನಾಗೆ. ಈ ಕೆಲವರು ಹೇಳ್ತಾರಲ್ಲ, ಪಾಸ್ಟರ್ಗಳೆಲ್ಲ ಹೇಳ್ತಾರ, ಓಕೆ ಬಿಡುಗಡೆ ಬೇಕಾಗಿರೋರೆಲ್ಲ ಬರ್ರಿಲ್ಲಿ, ಅಂದ್ರೆ ಸಾಕು, ಎಲ್ಲರೂ ಹಂಗೆ ಬಿದ್ದೋಗ್ಬಿಡ್ಬೇಕು. ಅಂದ್ರೆ ಒನ್ಸಿನ್ ಅವ್ರಿಗೇನು ಬೇಕಾಗಿಲ್ಲ, ಅವ್ರು ಪಾಸ್ಟರ್ ಅಲ್ವಾ, ಅವ್ರಿಗೆ ಎಂತ ಶಕ್ತಿ ಇದೆ ಅಂದ್ರೆ ಅವರು ಎಲ್ಲ ತಗೊಂಡ್ರು ಉಶ್ ಅಂದ್ರೆ ಸಾಕು, ಎಲ್ಲರೂ ಬಿದ್ದೋಗ್ಬಿಡ್ತಾರೆ. ಮತ್ತೆ ಬರೋ ವಾರ ಅವರೇ ಬರ್ತಾರೆ ತಿರುಗಿ. ಬರೋ ವಾರ ತಿರುಗಿ, ಹೋದ ವಾರ ಬಿಡುಗಡೆ ಆಗಿಲ್ವಾ, ಇದಾಯ್ತು, ಇನ್ನು 1 ತಿಂಗಳಾದ್ಮೇಲೆ ತಿರುಗಿ ಬರ್ರಿ ಓಕೆ ಉಶ್ ಬಿದ್ದೋದ್ರು. ಅಲ್ಲ, ಯೇಸು ಸ್ವಾಮಿ ಕೂಡ ಹಿಂಗೆ ಮಾಡ್ಬೋದಾಗಿತ್ತಲ್ಲ. 5,000 ಜನ ಇದ್ದೀರಾ, ಅಲ್ಲೆಲ್ಲ ಕೂತ್ಕೊಳ್ಳಿ, ಒಂದೇ ಒಂದು ಮಾತು, ಈಗ ಒಂದೇ ಒಂದು ಮಾತು, ಯಾರ್ಯಾರಿಗೆ ರೋಗ ಬೇಕು, ಸೌಖ್ಯ ಬೇಕು, ಬಿಡುಗಡೆ ಬೇಕು ತಗೊಳ್ರಿ ಅಂದ್ರೆ ಆಗ್ಬಿಡೋದಾಗಿತ್ತಲ್ಲ. ಯೇಸು ಸ್ವಾಮಿ ಆ ರೀತಿ ಬಿಡುಗಡೆ ಮಾಡಿ ರೋಗ ಸೌಖ್ಯ ಮಾಡುವುದಕ್ಕಾಗಿ ಮಾತ್ರ ಬರಲಿಲ್ಲ. ಯೇಸು ಸ್ವಾಮಿ ಯಾಕೆ ಬಂದರು ಭೂಮಿ ಮೇಲೆ? ದೇವರು ಬಂದ ಒಂದೇ ಒಂದು ಉದ್ದೇಶ, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದ. ಆಮೇನ್. ಅದು ಮಾತ್ರ ಗಮನಿಸಿಕೊಳ್ಳಿ. ಸತ್ತ ಲಾಜರನನ್ನು ಯೇಸು ಸ್ವಾಮಿ ಎಬ್ಬಿಸಿದ, ಮತ್ತೆ ಲಾಜರನ್ ಸತ್ತೋಗ್ಲಿಲ್ವಾ? ಮತ್ತೆ ಯಾಕೆ ಎಬ್ಬಿಸಬೇಕಾಯ್ತು ಯೇಸು ಸ್ವಾಮಿ? ಅದು ಶಾರೀರಿಕವಾಗಿ ದೇವರು ಖಂಡಿತ ಬಿಡುಗಡೆ ಕೊಡ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಅನೇಕರಿಗೂ ಕಾಲದಲ್ಲಿ ಏನಾಗಿದೆ ಗೊತ್ತಾ, ಬರೀ ಶಾರೀರಿಕವಾಗಿ ಮಾತ್ರವೇ ಬರ್ತಾ ಇದ್ದಾರೆ ದೇವರ ಹತ್ರ. ಇವತ್ತು ಬಿಡುಗಡೆ ಆಯ್ತು, ನನಗೆ ಬರೋ ಸಾರಿ ಏನೋ ಸಮಸ್ಯೆ ಆಯ್ತು, ಹೋದ ಸಾರಿ ಬಿಡುಗಡೆ ಆಗಿದೆ, ನಾನು ಮರ್ತೋಗ್ಬಿಡ್ತೀನಿ. ಈ ಸಾರಿ ಹೇಳ್ತೀನಿ ನನಗೆ ಬಿಡುಗಡೆ ಆಗಿಲ್ಲ, ಮತ್ತೆ ನಾನು ಯಾಕೆ ಚರ್ಚ್ಗೆ ಹೋಗ್ಬೇಕು ಅಂದ್ಬಿಡ್ತೀವಿ. ಹಾಗಾದ್ರೆ ನಿಮ್ಮ ನಂಬಿಕೆ ಎಲ್ಲಿದೆ? ಹೋದ ಸಾರಿ ಬಿಡುಗಡೆ ಆಯ್ತಲ್ವಾ, ಒಂದು ವೇಳೆ ದೇವ್ರ ಚಿತ್ತ ಇದಿಲ್ಲ ಅಂತೀವ? ಹಂಗನ್ನಲ್ಲ. ಹೋದ ಸಾರಿ ಬಿಡುಗಡೆ ಆಗಿದೆ, ಈ ಸಾರಿ ಕೂಡ ನನಗೆ ಬಿಡುಗಡೆ ಆಗ್ಬೇಕು ಅಂದ್ರೆ ಬಿಡುಗಡೆ ಆಗುವ ತನಕ ನಾವು ನಂಬ್ತೀವಿ. ಬಿಡುಗಡೆ ಆಗಿಲ್ಲ ಅಂದ್ರೆ ನಂಬಿಕೆಯನ್ನ ಬಿಟ್ಟು ಎಷ್ಟೋ ಜನರು ವಿಶ್ವಾಸಿಗಳು ಇದೇ ರೀತಿಯಾಗಿ ಹೋಗಿದ್ದಾರೆ. ದೇವಜನವೇ, ನಾನು ಏಸಪ್ಪ ಹೇಳಿದ ಮಾತ್ರನಾದೇನೆ, ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾತ್ರ ನೋಡಿ ಬರುವವರು ನನಗೆ ಬೇಕಾಗಿಲ್ಲ. ಯೇಸು ಸ್ವಾಮಿ ಹೇಳುವೇನೆಂದ್ರೆ, ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಕುಂಟನಾಗಿದ್ರು, ಕುರುಡನಾಗಿದ್ರು, ಕುಷ್ಠನಾಗಿದ್ರು, ಕ್ಯಾನ್ಸರ್ ವೇದಿ ಆಗಿದ್ರು, ಕಿಡ್ನಿ ಫೇಲ್ಯೂರ್ ಆದ್ರು, ಲಿವರ್ ಫೇಲ್ಯೂರ್ ಆದ್ರು, ಕಾಲು ಬಿದ್ದೋದ್ರು, ಕೈ ಬಿದ್ದೋದ್ರು, ಸ್ಟ್ರೋಕ್ ಆದ್ರು, ಕಿವಿ ಕೇಳಿಸಿಲ್ವಾ, ಕಣ್ಣು ಕಾಣಿಸಿಲ್ವಾ, ಮೂಗ ಕಿವಿಡ ಏನಾಗಿದೆಯೋ, ಏಸಪ್ಪ ಈ ಭೂಮಿಯ ಮೇಲೆ ನನಗೆ ಏನಾಗಿದೆಯೋ, ಆದರೆ ಪರಲೋಕ ನನಗೆ ಬೇಕು ಯೇಸುವೆ, ಆಮೇಲೆ ಪರಲೋಕ ನನಗೆ ಬೇಕು ಅನ್ನುವಂಥವ್ರನ್ನ ದೇವರು ಪ್ರೀತಿಸ್ತಾನೆ ಹೊರತು ಬರೀ ಬಿಡುಗಡೆಗಾಗಿ ಬಂದವನ್ನ ಏಸಪ್ಪ ಪ್ರೀತಿಸೋದಿಲ್ಲ. ಹಲ್ಲೆಲೂಯಾ. ಇವತ್ತು ದೇವಜನವೇ, ಬಿಡುಗಡೆ ಖಂಡಿತ ದೇವರು ಕೊಡ್ತಾರೆ, ಆದರೆ ಅನೇಕ ಜನರು ಅಲ್ಲೇ ನಿಂತೋಗ್ತಾ ಇದ್ದಾರೆ, ಬಿಡುಗಡೆ ಹತ್ರನೇ ನಿಂತೋಗ್ತಾ ಇದ್ದಾರೆ, ಯಾಕೂ ಗೊತ್ತಿಲ್ಲ. ಅದಕ್ಕೆ ನಾವು ಬಿಡುಗಡೆಗೆ ಮಾತ್ರ ಅಲ್ಲ, ನಮ್ಮ ಆತ್ಮ ರಕ್ಷಣೆಗಾಗಿ ದೇವರ ಹತ್ರ ಬರಬೇಕು. ಹಲ್ಲೆಲೂಯಾ. ಯಾರು ಆತ್ಮವನ್ನು ರಕ್ಷಿಸಿಕೊಳ್ಳಲಿಲ್ಲವೋ ಅವರಿಗೆ ಬೇರೆ ಯಾವ ಪ್ರಯೋಜನವೂ ಇಲ್ಲ. ನೋಡಿ, ಇವತ್ತು ಈ ವ್ಯಕ್ತಿ ಖಂಡಿತ ದೇವರು ಬಿಡುಗಡೆ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಸೌಖ್ಯ ಮಾಡಲ್ಲ, ದೇವರು ಬಿಡುಗಡೆ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದನ್ನೇ ನಂಬಿಕೊಂಡು ಹುಚ್ಚರಾಗಿ, ಅದನ್ನೇ ನಂಬಿಕೊಂಡು ಮೂರ್ಖರಾಗಿ, ಮಾಯ ಮಾತುಗಳಿಗೆ ಒಳಗಾಗಿ ಅಲ್ಲೇ ನಾವು ಇದ್ದರೆ ನಮಗೆ ರಕ್ಷಣೆ ಅಂತ ಇರುವುದಿಲ್ಲ. ಈ ವ್ಯಕ್ತಿ ಬಿಡುಗಡೆಯಾದ ತಕ್ಷಣ ಈ ದೇವರು ಮಾಡಿದ ಉಪಕಾರಗಳನ್ನು ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಒಂದು ಕಾಲದಲ್ಲಿ ಬಟ್ಟೆ ಇಲ್ಲದೆ ಮೈಯನ್ನ ಜಜ್ಜಿಕೊಳ್ಳುತ್ತಾ ಸಮಾಧಿಗಳಲ್ಲಿದ್ದಂಥ ವ್ಯಕ್ತಿ ಇವತ್ತು ಊರು ಹೋಗಿ ಸ್ವಾರ್ಥೆಯನ್ನು ಸಾರ್ತಾ ಇದ್ದಾನೆ. ಅದನ್ನು ನೋಡಿದ ಜನರೆಲ್ಲರೂ ಏನು ಮಾಡಿದರು? ಆಶ್ಚರ್ಯಪಟ್ಟರು. ಇವತ್ತು ದೇವಜನವೇ, ನಮ್ಮ ಪರಿಸ್ಥಿತಿ ಹೇಗಿದೆ? ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಬಂಧನಗಳಿಂದ, ಶಾಪಗಳಿಂದ, ಪಾಪಗಳಿಂದ, ಸಾಲಗಳಿಂದ, ಕಷ್ಟಗಳಿಂದ, ನೋವುಗಳಿಂದ, ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡಿದ್ದಾರೆ. ನಾವು ಏನು ಮಾಡ್ತಾ ಇದ್ದೀವಿ? ಯಾವುದನ್ನೂ ಸಾಕ್ಷಿಯಾಗಿ ಹೇಳ್ತಾ ಇಲ್ಲ, ನಾವು ಸುಮ್ಮನೆ ಇದ್ದೀವಿ.
ನಿಮಗೆ ನನಗೆ ಬಿಡುಗಡೆಯಾಗಿದ್ದರೆ ನಾವು ದೇವರ ನಾಮವನ್ನು ಘನಪಡಿಸಬೇಕು. ಹಲ್ಲೆಲೂಯಾ. ದೇವರಿಗಾಗಿ ಸಾಕ್ಷಿಯಾಗಿರಬೇಕು. ತಿಂದಿದ್ದು ಹೋಗುತ್ತೆ, ಅನುಭವಿಸಿದ್ದು ಹೋಗುತ್ತೆ, ನೋಡಿದ್ದು ಹೋಗುತ್ತೆ, ನೀವು ಗಳಿಸಿದ್ದು ಹೋಗುತ್ತೆ, ಕಟ್ಟಿದ್ದು ಹೋಗುತ್ತೆ, ನೀವು ಇಟ್ಟಿದ್ದು ಹೋಗುತ್ತೆ, ಎಲ್ಲ ಹೋಗುತ್ತೆ. ನೀವು ದೇವರಿಗಾಗಿ ಏನು ಮಾಡುತ್ತೋ ಅದು ಮಾತ್ರವೇ ನಿಮಗೆ ಪರಲೋಕದಲ್ಲಿ ಗಂಟಾಗಿ ಉಳಿಯುತ್ತದೆ. ಹೌದಾ ಇಲ್ವಾ? ಹೌದಾ ಇಲ್ವಾ? ನೋಡಿ, ಈ ಲೋಕಕ್ಕೆ ನೀವು ಮಾಡಿದ್ದೆಲ್ಲ ಈ ಲೋಕದಲ್ಲೇ ಬಿಟ್ಟು ಹೋಗ್ಬೇಕು. ಆದರೆ ದೇವರಿಗಾಗಿ ನೀವು ಮಾಡಿದ್ದು ದೇವರಲ್ಲಿ ನಿಮಗೆ ಕೊಡ್ತಾನೆ. ಅದರಿಂದ ನಾವೇನ್ ಮಾಡ್ಬೇಕಂದ್ರೆ ನಿತ್ಯವಾಗಿರುವುಗಳ ಮೇಲೆ ಕಣ್ಣಿಡಬೇಕೆ ಹೊರತು ತಾತ್ಕಾಲಿಕವಾಗಿರುವಂತ ಮಾಯೆಯಾಗಿ ಹೋಗುವ, ಸ್ವಲ್ಪ ಕಾಲ ಇದ್ದು ಹೋಗುವಂತ ಕಾರ್ಯಗಳ ಮೇಲೆ ನಮ್ಮ ಕಣ್ಣುಗಳನ್ನ ಇಡಬಾರದು. ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ. ನೋಡಿ, ಇವತ್ತಿನ ಕೀರ್ತನೆಯಲ್ಲಿ ನಾವು ಧ್ಯಾನ ಮಾಡಿದೆವು, ಒಂದು ದಿನ ದೇವರಾಲಯದಲ್ಲಿ ಕಳೆದಿರುವಂಥದ್ದು ಯಾವುದಕ್ಕೆ ಸಮಾನ ಅಂತೆ? ಬೇರೆ ಸಹಸ್ರಮಾನ ದಿನಗಳಿಗೆ ಸಮಾನ ಅಂತೆ. ಹಾಗಾದ್ರೆ ನಾವು ಒಂದು ದಿವಸ ಆಲಯಕ್ಕೆ ಬಂದರೆ ಅದು ಎಷ್ಟು ಆಶೀರ್ವಾದ ಅಲ್ವಾ? ಲೋಕದಲ್ಲಿ ನಾವು ವಾರ ಎಲ್ಲ ಕಳೀತೀವಿ, ಒಂದು ದಿವಸ ಭಾನುವಾರ ಬಂದು ದೇವರ ಆಲಯದಲ್ಲಿ ಅದು 2 ಅವರು ಕಳೆಯುವುದರಲ್ಲಿ ನಾವು ಬೇಸರ ಮಾಡಿಕೊಂಡ್ರೆ, ಬಿಟ್ಟು ಹೋದರೆ ಅದು ತುಂಬಾ ಬೇಸರದ ಸಂಗತಿ ನನ್ನ ಪ್ರಿಯ ದೇವಜನ. ಆದ್ರಿಂದ ಇವತ್ತು ತುಂಬಾ ಸಮಯ ತೆಗೆದುಕೊಳ್ಳಲು ನಾನು ಹೇಳುತ್ತೇನೆ, ದೇವಾದಿ ದೇವನು ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ಶಕ್ತನು. ಆ 12 ವರ್ಷದಿಂದ ರಕ್ತ ಕುಸುಮ ರೋಗವನ್ನ ಹೊಂದಿದ ಆ ಸ್ತ್ರೀ ದೇವರಿಗೆ ಸಾಕ್ಷಿಯಾಗಿ ನಿಂತಳು. ಈ ಸಮಾಧಿಗಳಲ್ಲಿ ವಾಸಿಸುತ್ತಿದ್ದಂತ ದೆವ್ವ ಪೀಡಿತನಾದಂತ ವ್ಯಕ್ತಿ ದೇವರಿಗೆ ಸಾಕ್ಷಿಯಾಗಿದ್ದನು. ನಿಮ್ಮನ್ನು ನನ್ನನ್ನು ದೇವರು ಬಿಡಿಸಿದ್ದಾನಲ್ವಾ? ದೇವರಿಗಾಗಿ ನಾವು ಹೇಗೆ ಜೀವಿಸ್ತಾ ಇದ್ದೇವೆ? ದೈವಿಕ ಗುಣಗಳು ನಮ್ಮಲ್ಲಿವೆಯಾ, ಇಲ್ಲವೇ ದೆವ್ವದ ಗುಣಗಳು ನಮ್ಮಲ್ಲಿವೆಯಾ? ಯಾವ ಗುಣಗಳು ನಮ್ಮಲ್ಲಿದೆ ಅದನ್ನು ನಾವೇ ತೀರ್ಮಾನ ಮಾಡಬಹುದು. ನಾನು ನಿಮ್ಮನ್ನು ಇವ್ಯಾಲ್ಯೂಯೇಷನ್ ಮಾಡಬೇಕಾಗಿಲ್ಲ, ನೀವು ನನ್ನನ್ನು ಇವ್ಯಾಲ್ಯೂಯೇಷನ್ ಮಾಡಬೇಕಿಲ್ಲ. ನಮ್ಮನ್ನು ನಾವೇ ನೋಡ್ಕೊಂಡ್ರೆ ಸಾಕು. ನನ್ನಲ್ಲಿ ಯಾವ ಗುಣ ಇದೆ ದೇವರೇ? ನಾನು ಯಾರ ಕಡೆಗೆ ನಿಂತಿದ್ದೇನೆ? ನಾನು ಏನು ಮಾಡ್ತಾ ಇದ್ದೇನೆ? ಈ ವ್ಯಕ್ತಿ ಸಮಾಧಿಗಳಲ್ಲಿದ್ದಾಗ ಹೆಂಗಿದ್ದ, ದೇವರ ಬಳಿಗೆ ಬಂದಾಗ ಹೇಗಾದ? ಈಕೆಯ ವೈದ್ಯರ ಹತ್ರ ಹೋದಾಗ ಹೆಂಗಿದ್ಲು, ದೇವರ ಹತ್ರ ಬಂದಾಗ ಹೆಂಗಾದ್ಲು? ಇವತ್ತು ದೇವರ ಹತ್ರ ಬರುವುದಾದ್ರೆ ನಮ್ಮಲ್ಲಿ ವ್ಯತ್ಯಾಸ ಬರಬೇಕು. ದೇವರಿಗಾಗಿ ನಾವು ಸಾಕ್ಷಿಯಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ಕರ್ತನಿಗೆ ನಮ್ಮನ್ನು ಒಪ್ಪಿಸಿ ಕೊಡೋಣ, ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಾವು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಆಮೇನ್. ಕಣ್ಣುಗಳನ್ನು ಮುಚ್ಚಿರಿ, ಪ್ರಾರ್ಥನೆಯನ್ನು ಮಾಡೋಣ. ಆಮೇನ್. ಥ್ಯಾಂಕ್ ಯು ಜೀಸಸ್. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನಿಮ್ಮಲ್ಲಿ ಅನೇಕರು ಕೆಲವು ಸರಪಣಿಗಳಿಂದ, ಕೆಲವು ಬೇಡಿಗಳಿಂದ, ಕೆಲವು ದೆವ್ವದ ಕಾರ್ಯಗಳಿಂದ, ದುಷ್ಟನ ಕಾರ್ಯಗಳಿಂದ ಕಟ್ಟಲ್ಪಟ್ಟಿದ್ದೀರಿ. ಈ ದಿನ ದೇವರು ಹೇಳ್ತಾ ಇದ್ದಾನೆ, ಆ ಬಂಧನಗಳನ್ನೆಲ್ಲ ನಾನು ಬಿಡಿಸುವೆನು. ನಿಮ್ಮ ಮೇಲೆ ಆಕರ್ಷಣೀಯವಾಗಿರುವ, ನಿಮ್ಮ ಮೇಲೆ ಪ್ರಭಾವ ಬಿದ್ದಿರುವ, ನಿಮ್ಮನ್ನು ಹಿಡಿದು ಹಿಂದಕ್ಕೆ ಎಳೆಯುವ ದುಷ್ಟನ ಕಾರ್ಯಗಳನ್ನು ಮಹಿಮೆ ಪಡಿಸುವಂತ ನಿಮ್ಮ ಎಲ್ಲರನ್ನ ನಾನು ಬಿಡಿಸಲಿಕ್ಕೆ ಶಕ್ತನು. 12 ವರ್ಷದ ರಕ್ತಕುಸುಮ ರೋಗಿಯನ್ನ ಬಿಡಿಸಿದ ದೇವರು, ಸಮಾಧಿಯ ಗವಿಗಳಲ್ಲಿ ದೆವ್ವ ಪೀಡಿತನಾಗಿ ಬಿದ್ದವನನ್ನ ಬಿಡಿಸಿದ ದೇವರು, ಇವತ್ತು ನಮ್ಮನ್ನ ಎಂತಹ ಪರಿಸ್ಥಿತಿಗಳಿಂದ ಬಿಡಿಸಲಿಕ್ಕೆ ಶಕ್ತನು. ಒಂದು ವೇಳೆ ನಮ್ಮನ್ನ ಬಿಡಿಸಲಿಲ್ಲ ಅಂತ ಹೇಳಿದ್ರೆ ನಾವು ದೇವರನ್ನ ಬಿಟ್ಟು ಹೊರಟೋಗ್ತೇವಾ? ದೇವರನ್ನ ಮರ್ತೋಗ್ತೇವಾ? ದೇವರ ಆಲಯಕ್ಕೆ ಬರೋದನ್ನು ಬಿಡ್ತೇವಾ? ಕರ್ತನೇ, ನಿನ್ನ ಮಗಳು ನಾನಯ್ಯ, ನಿನ್ನ ಮಗನು ನಾನಯ್ಯ, ನನ್ನನ್ನು ಬಿಡುಗಡೆ ಮಾಡಿದ್ದೀ, ನಿನಗೆ ನಾನು ಸಾಕ್ಷಿಯಾಗಿರುವೆನು ಸ್ವಾಮಿ. ಹೌದು, ನನಗೆ ಬಲಹೀನತೆ ಇದೆ, ನಾನು ಹೋಗಕ್ಕಾಗಲ್ಲ, ಸಾರಕ್ಕಾಗಲ್ಲ, ಆದರೆ ನಾನು ಇರುವ ಸ್ಥಳದಿಂದಲೇ ನಿನ್ನ ನಾಮವನ್ನು ಘನಪಡಿಸುವೆನು. ಸಿಕ್ಕಿದ ಸಮಯದಲ್ಲಿ ನಿನ್ನ ಸಮ್ಮುಖದಲ್ಲಿ ಇರುವೆನು, ನಿನ್ನ ವಾಕ್ಯಗಳನ್ನು ಧ್ಯಾನಿಸುತ್ತಾ ನಿನಗಾಗಿ ಜೀವಿಸುವೆನು. ಅಪ್ಪ, ಅವನು ಹೇಗೆ ಸುವಾರ್ತೆಯನ್ನು ಸಾರುತ್ತಾ ಪ್ರಕಟಿಸುತ್ತಾ ಅವನು ಹೋದನು, ಅದೇ ರೀತಿಯಲ್ಲಿ ನಾನು ಕೂಡ ನಿನ್ನ ನಾಮ ಮಹಿಮೆಯನ್ನು ಪ್ರಚುರಪಡಿಸುವೆನು ಎಂದು ನೀವು ತೀರ್ಮಾನ ಮಾಡುವಿರಾ? ಕನಿಷ್ಠ ಪಕ್ಷ ಮನೆಯಲ್ಲಿ ಪ್ರಾರ್ಥನೆ ಮಾಡುವಿರಾ? ವಾಕ್ಯ ಓದುವಿರಾ? ಆಲಯಗಳಿಗೆ ಸಮಯ ಸಿಕ್ಕಾಗ ಬರುವಿರಾ? ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ, ದೇವರ ನಾಮ ಮಹಿಮೆಗಾಗಿ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳುವಿರಾ? ಕರ್ತನು ನಿಮ್ಮನ್ನ ಕೇಳುತ್ತಿದ್ದಾನೆ. ದೇವಾದಿ ದೇವನು ನಿಮ್ಮಲ್ಲಿ ಕೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಬಿಡುಗಡೆ ಮಾಡಿದ್ನಲ್ವಾ? ನಿನ್ನನ್ನು ಸರಪಣಿಗಳಿಂದ, ಸಾಲಗಳಿಂದ, ಕಷ್ಟಗಳಿಂದ, ರೋಗಗಳಿಂದ, ಅಪಘಾತಗಳಿಂದ, ಅನಾರೋಗ್ಯಗಳಿಂದ, ಆಪತ್ತುಗಳಿಂದ ನಾನು ನಿನ್ನನ್ನು ಬಿಡಿಸಿದೆನಲ್ವಾ? ಬಿಡುಗಡೆ ಹೊಂದಿದ ನೀನು ಎಲ್ಲಿದ್ದಿ? ಇನ್ನೂ ಆ ಬಂಧನಗಳಲ್ಲೇ ಬಿದ್ದು ಹೋಗ್ತಾ ಇದೀಯಾ? ಲೋಕದಲ್ಲಿ ಬಿದ್ದು ಹೋಗ್ತಾ ಇದೆಯಾ? ಇಲ್ಲ ನನ್ನ ಬಳಿಯಲ್ಲಿ ಬರ್ತಾ ಇದೆಯಾ ಅಂತ ದೇವರು ಕೇಳ್ತಾ ಇದ್ದಾನೆ. ಇವತ್ತು ತೀರ್ಮಾನ ಮಾಡೋಣ ದೇವಜನವೇ. ಯೇಸು ಸ್ವಾಮಿ ನಮ್ಮನ್ನು ಕೇಳ್ತಾ ಇದ್ದಾರೆ, ಎಲ್ಲಿದ್ದಿ? ಪ್ರಯೋಜನಕ್ಕೆ ಬರದೇ ಇರುವ ಸ್ಥಳದಲ್ಲಿ ಇದ್ದೀಯಾ?
ಆ ಸ್ಥಳ ಸಮಾಧಿ ಇದ್ದ ಹಾಗೆ, ಏನೂ ಪ್ರಯೋಜನ ಇಲ್ಲ. ಎಲ್ಲಿ ನಾವು ಮಹಿಮೆಯನ್ನು ಕಾಣ್ತಾ ಇಲ್ವೋ ಅಲ್ಲೇ ಇದ್ದೀವಿ ನಾವು. ಎಲ್ಲಿ ಬೆಳಿಬೇಕು ಅಲ್ಲಿ ಹೋಗ್ತಾ ಇಲ್ಲ. ಎಲ್ಲಿ ದೇವರು ನಾವು ಮಹಿಮೆ ಮಾಡಬೇಕು ನಾವು ಅಲ್ಲಿ ಹೋಗ್ತಾ ಇಲ್ಲ. ಬದಲಾಗಿ ಯಾರು ಹೋಗದೇ ಇರುವ, ಯಾರು ಜೀವಿಸದೇ ಇರುವ, ಪ್ರಯೋಜನಕ್ಕೆ ಬಾರದೇ ಇರುವಂಥ ಸ್ಥಳದಲ್ಲಿ ನೀವಿದ್ದೀರಾ. ಯೇಸು ಸ್ವಾಮಿ ಇವತ್ತು ಕೇಳ್ರಪ್ಪ, ನಾನು ಪ್ರಯೋಜಕಳಾಗಬೇಕಪ್ಪ, ನಾನು ಪ್ರಯೋಜಕನಾಗಬೇಕು, ನನ್ನನ್ನು ಕರುಣಿಸು, ಉಪಯೋಗಿಸು. ಥ್ಯಾಂಕ್ ಯು ಜೀಸಸ್. ಈ ವಾಕ್ಯವನ್ನು ಕೇಳಿದ ಪ್ರತಿ ಸಹೋದರಿಯನ್ನು ಅಪ್ಪ, ಅವರಿರುವ ಜಾಗದಿಂದಲೇ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಬಹುದು, ವಾಕ್ಯ ಧ್ಯಾನಿಸಬಹುದು, ಅನೇಕರಿಗಾಗಿ ಪ್ರಾರ್ಥಿಸಬಹುದು, ಸುವಾರ್ತೆಯನ್ನು ಸಾರಬಹುದು. ದೇವರೇ, ನಿನ್ನ ನಾಮವನ್ನು ಪ್ರಚುರಪಡಿಸಬಹುದು. ನಿಮ್ಮ ಮಹಿಮೆಗಾಗಿ ನೀನು ಉಪಯೋಗಿಸು, ಬಲಪಡಿಸು. ಮತ್ತು ಯಾರಾದರೂ ಕರ್ತನೇ ದುಷ್ಟನ ಬೇಡಿಗಳ, ಬಂಧನಗಳ, ಕೆಡುಕತನ, ಕೆಟ್ಟತನ, ರೂಢಿಗಳು, ದೇವರೇ ನಶೆಗಳು, ದೇವರೇ ಯಾವುದೇ ರೀತಿಯಾದಂಥ ಕೆಟ್ಟ ಕಾರ್ಯಗಳಲ್ಲಿ ಅವರು ದೇವರ ಬಂಧಿಸಿದ್ದರೆ, ಯೇಸುವೆ ಇವತ್ತು ಅವರನ್ನ ಬಿಡಿಸು ಯೇಸುವಿನ ನಾಮದಲ್ಲಿ. ಇಲ್ಲಿ ಪ್ರಾರ್ಥಿಸುತ್ತಿರುವಂಥ ಒಬ್ಬೊಬ್ಬರು ಅವರ ಮನೆಯವರಿಗಾಗಿ ಆಗಿರಬಹುದು, ಮನೆಗಾಗಿ ಆಗಿರಬಹುದು, ಅವರ ವಿರುದ್ಧವಾಗಿ, ಅವರ ಬಿಸ್ನೆಸ್ಗಳಿಗೆ ವಿರುದ್ಧವಾಗಿ, ಅವರ ಕೆಲಸದ ಜಾಗಗಳಲ್ಲಿ, ಅವರ ಕುಟುಂಬಗಳಲ್ಲಿ, ಅವರ ಸಭೆಗಳಲ್ಲಿ ಏನಾದರೂ ಬಂಧನಗಳು ದುಷ್ಟನ್ನು ಹಾಕಿದರೆ ಅವು ಬೇಡ ಬೇಡ, ಬಿಡುಗಡೆ ಮಾಡಬೇಡ ಅಂತ ಹೇಳುತ್ತಿದ್ದರು. ಸ್ವಾಮಿ, ನೀನು ಒಂದು ಮಾತು ಹೇಳಿ ಅವರನ್ನು ಬಿಡುಗಡೆ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ದಿನ ಇವತ್ತು ಪ್ರಾರ್ಥನೆಯನ್ನು ಕೇಳಿದ್ದೀಯಾ. ಖಂಡಿತವಾಗಿ ಇವರು ಪ್ರಾರ್ಥಿಸುವಾಗ ನೀನು ಬಿಡಿಸಿ ಅವರ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿ ಕೊಡುತ್ತೀರೆಂದು, ನಿನ್ನ ನಾಮ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸುತ್ತೀರೆಂದು ನಾವು ನಂಬುತ್ತಾ, ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ, ನಮ್ಮ ರಕ್ಷಕನು, ನಮ್ಮನ್ನು ಪ್ರೀತಿಸಿದಾತನು, ನಮ್ಮನ್ನು ನಡೆಸುವಾತನು, ಬಿಡುಗಡೆಗೊಳಿಸುವಾತನು ಆಗಿರುವಂಥ ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.